ನಾವಿಲ್ಲಪ್ಪ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಕ್ಕೆ ರೂಪಕ್ಕೂ ಆಗಲ್ಲ. ಕಾರಲ್ಲಿ ಮಂತ್ರಾಲಯಕ್ಕೆ ಬರ್ಬೇಕಾದ್ರೆ ಕೇಳಿಸ್ಕೊಂಡೇ ಬರ್ತಾ ಇದ್ವಿ. ಪ್ರತಿಯೊಂದ್ರಲ್ಲೂ ರಾಯರ ಮಹಿಮೆಯಲ್ಲಿ ಪವರ್ ಗೊತ್ತಾಗತ್ತೆ. ಬನ್ನಿ ಗುರುರಾಯ ಅಂತ ಬರ್ದ್ರಲ್ಲ, ಅದು ಆಕ್ಚುಲಿ ಅಜನೀಶ್ ಅವರು ಲೈನ್. ರಾಯರು ಎಲ್ಲರಿಗೂ ರಾಯರೇ, ಪ್ರಪಂಚದಾದ್ಯಂತರೂ ಭಕ್ತರಿದ್ದಾರೆ. ತುಂಬಾ ಸಾಕ್ಷಿಗಳಿದೆ ರಾಯರಿದ್ದಾರೆ ಅಂತ ಹೇಳೋದಕ್ಕೆ. ಆಲ್ ಓವರ್ ದ ಇಂಡಿಯಾ. ಸೊ ನಮ್ದೇ ಫಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಯಾರೆಲ್ಲ ಬಂದಿಲ್ವೋ ಕರೆದು ಅವ್ರನ್ನ ರಾಯರ್ ಕರ್ಸ್ಕೊಂಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. 101% ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ದುಡ್ಡಿರೋರು, ಪ್ಯಾಷನ್ ಇರೋರು ಸಿನಿಮಾ ಮಾಡ್ತಾರೆ, ಕೆಲವರು ಹಾಡುಗಳನ್ನು ಮಾಡ್ತಾರೆ. ಆದರೆ ಮತ್ತಷ್ಟು ಕೆಲವರು ಭಕ್ತಿಯನ್ನು ಸಂಗೀತದ ಮೂಲಕ ಕೋಟ್ಯಾಂತರ ಹೃದಯವನ್ನು ತಲುಪ್ತಾರೆ. ಅಂತಹ ಒಬ್ಬ ಸೃಜನಶೀಲ ವ್ಯಕ್ತಿತ್ವ ಇವತ್ತಿನ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿ. ಪ್ರತಿಯೊಂದು ಯಶಸ್ಸಿನ ಯೋಜನೆ ಹಿಂದೆ ಒಂದು ಕಥೆ ಇರುತ್ತೆ. ಕೆಲವು ಕಥೆಗಳ ಹಿಂದೆ ರಾಯರ ಕೃಪೆ ಇರುತ್ತೆ. ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು. ಯಾಕೆಂದರೆ ಇತ್ತೀಚೆಗೆ ಒಂದು ಹಾಡು, ಅದು ಭಕ್ತಿ ಪ್ರಧಾನವಾದ ಹಾಡು ವೈರಲ್ ಆಗ್ತಾ ಇದೆ. ಅದರ ಹಿಂದೆ ಇರುವಂಥ ಆ ಕ್ರಿಯೇಟಿವ್ ಪರ್ಸನಾಲಿಟಿ ಇವತ್ತಿನ ನನ್ನ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿದ್ದಾರೆ. ನನ್ ಅದರ್ ದೆನ್ ಈಸ್ ಎನ್ ಡೈರೆಕ್ಟರ್. ಆ ಆಲ್ಬಮ್ನ ನಿರ್ದೇಶಕ. ಆಲ್ಬಮ್ ಹೆಸರು ರಾಯರ ದರ್ಶನ. ನಮ್ಮ ಜೊತೆ ಇದ್ದಾರೆ ಶ್ರೀ ರಘು ಭಟ್. ನಮಸ್ಕಾರ ರಘು. ನಮಸ್ಕಾರ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ರಾಯರ ಕೃಪೆ ಇದ್ದವರು ಯಾವಾಗಲೂ ಚೆನ್ನಾಗೇ ಇರ್ತಾರೆ ಅಂತ. ಯಾವಾಗಲೂ ಒಂದು ಮಾತಿದೆ, ತುಂಬ ಕುಟುಂಬದವರಿಗೆ ಅಥವಾ ತುಂಬ ಜನರಿಗೆ, ಭಕ್ತರಿಗೆ ರಾಯರು ಆರಾಧ್ಯ ದೈವ. ಬಟ್ ನನಗನ್ಸಿದ್ದು ರಘು ಅವರಿಗೆ ರಾಯರು ಒಂದು ದೊಡ್ಡ ಪ್ರೇರಣೆ ಅಂತ. ಬಿಕಾಸ್ ಆ ಪ್ರೇರಣೆ ಇದ್ದಾಗ ಮಾತ್ರ ಆ ಭಕ್ತಿಯ ಹಾಡು ಒಂದು ಸಂಗೀತದ ರೂಪ ಪಡ್ಕೊಳ್ಳುತ್ತೆ, ಒಂದು ದೃಶ್ಯ ರೂಪ ಪಡ್ಕೊಳ್ಳುತ್ತೆ. ತುಂಬ ಲಕ್ಷಾಂತರ ಜನ ಈಗ ಅದನ್ನು ನೋಡ್ತಿದ್ದಾರೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಹಾಡು ಮಾಡೋರು ಒಂದು ಕಮರ್ಷಿಯಲ್ ಸಾಂಗ್ ಯೋಚನೆ ಮಾಡ್ತಾರೆ. ಯಾಕೆ ರಾಯರು? ನನ್ನ ಹೆಸರಲ್ಲಿ ರಾಘವೇಂದ್ರ ಅಂತ ಇದೆ. ಸೊ ನನ್ನ ತಾಯಿ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಹಾಂ. ಸೊ ರಾಯರು ಅಂತ ಹೆಸರಲ್ಲೇ ಇದ್ದ ಮೇಲೆ ರಾಯರ ಹೆಸರು ನನಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಏನೋ ಒಂದು ಲಿಂಕ್ ನನಗೆ. ಈಗ ನೀವು ಕೇಳಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಇದರ ಬಗ್ಗೆ ಆಡಿಯೋ ವಿಡಿಯೋ ಆದಮೇಲೆ ಒಂದು ಪೋಡ್ಕಾಸ್ಟ್ ಅಂತ ಆ್ಯಂಡ್ ಇಂಟರ್ವ್ಯೂ ಅಂತ ಕೊಡ್ತಿರೋದು. ನಿಮ್ಮ ಇಂಟರ್ವ್ಯೂಸ್ ನಾನು ತುಂಬ ನೋಡಿದ್ದೀನಿ. ನಾಟ್ ನಿಮ್ಮ ನ್ಯೂಸು ಅಂತ ನಿಮ್ಮ ಹಳೇ ಎಲ್ಲ ಚಾನಲ್ಸ್ಗಳು, ಎಲ್ಲ ಮಾಧ್ಯಮಗಳಲ್ಲಿ ಕೆಲಸ ಮಾಡೋದ್ರಿಂದ ನೋಡ್ಕೊಂಡ್ಬಂದಿದ್ದೀನಿ. ಸೊ ನನಗೆ ಅದೇನೋ ಒಂದು ದರ್ಶನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಒಂದು ಜ್ಞಾನೋದಯ ಆಯಿತು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆಗಿ ಅದು ಇವತ್ತು ಇಲ್ಲಿ ಬಂದು ನಿಂತಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿರೋವಂಥ ಒಂದು ಆಲ್ಬಮ್ ಸಾಂಗ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಒಂದು ವಾರದ ವೈಬ್ ಹೇಗಿದೆ ನಿಮ್ಮ ಮನಸ್ಸಲ್ಲಿ ಇರೋದು? ಗ್ರೇಟ್. ನಾನು ಅಂದ್ಕೊಂಡಿರಲಿಲ್ಲ. ಮ್ಯಾಜಿಕ್ ಅಂತ ಹೇಳ್ತೀವಿ. 101% ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಯಾಕೆಂದರೆ ಎಷ್ಟು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಸಣ್ಣ ಸಣ್ಣ ತುಣುಕು ಹೇಳಬೇಕು ಅಂತ ಹೇಳಿದ್ರೆ, ಮಳೆಗಾಲ ಇದು ಆ್ಯಕ್ಚುಲಿ ಮಿಡ್ ಆಫ್ ದ ರೈನಿ ಸೀಸನ್ ಅಂತ ಹೇಳ್ತೀವಿ. 3 ಕಿಲೋಮೀಟರ್ ಆ ಕಡೆ ಸಿಕ್ಕಾಬಟ್ಟೆ ಮಳೆ. ಫಂಕ್ಷನ್ ಸ್ಟಾರ್ಟ್ ಆಗೋದೊಂದು 4-5 ಗಂಟೆಗೆ. ಅಲ್ಲಿ ಇದ್ದವರು ಅವರು ಸಾಕ್ಷಿ ಅದಕ್ಕೆ. ಅಲ್ಲಿ ಲಕ್ಷಾಂತರ ಜನ ಇದ್ದರು. ಓಕೆ, ನಮ್ಮ ರಾಯರ ಏನು ಮಠ ಇದೆಯೋ, ದೇವಸ್ಥಾನ ಇದೆಯೋ, ಅದರ ಸುತ್ತಮುತ್ತಲು ಒಂದೇ ಒಂದು ಹನಿ ಕೂಡ ಬಿದ್ದಿಲ್ಲ. ಸೊ ಇದೇ ಮೇಜರ್ ಸಾಕ್ಷಿ. ಆಮೇಲೆ ರಾಯರಿದ್ದಾರೆ ಅಂತ ತೋರಿಸ್ಕೊಳ್ಳೋಕೆ ಒಂದು ಇದು. ಯಾಕೆಂದರೆ ನಾನು ಡೇಟ್ 20ನೇ ತಾರೀಕು ಅಂತ ಇತ್ತು, 26 ಆಯಿತು. ಸೊ ಗುರುಗಳು ಸುಬುಧೇಂದ್ರ ಶ್ರೀಗಳು ಹೇಳ್ತಾಯಿದ್ರು, ಏನೂ ಆಗಲ್ಲ, ರಾಯರಿದ್ದಾರೆ. ಸೊ ಎಲ್ಲ ಒಳ್ಳೆ ಇದಾಗತ್ತೆ. ಯಾಕಂದರೆ ಅವರು ಒಂದು ಹೇಳ್ತೀವಿ, ನಾನು 100% ನಾನಂತೂ ನಡೆದಾಡುವ ರಾಯರು ಅಂತಲೇ ಕರಿತೀನಿ ಅವ್ರನ್ನ. ಅವರ ಆಶೀರ್ವಾದ, ಅವರ ಸಪೋರ್ಟ್ ಇಲ್ಲ ಅಂದರೆ ಈ ಸಕ್ಸಸ್ಸು ಚಾನ್ಸೇ ಇರಲಿಲ್ಲ. ಅವ್ರು ಹೇಳ್ತಾ ಇದ್ರು, ಏನೂ ಆಗಲ್ಲ, ರಾಯರಿದ್ದಾರೆ. ಆ್ಯಂಡ್ ನಿನಗೆ ಯಾರ್ಯಾರು ಬರಬೇಕು ರಾಯರೇ ಕರೆಸ್ಕೋತಾರೆ. ನೀನು ಅಷ್ಟು ಶ್ರದ್ಧೆ ನಿಷ್ಠೆಯನ್ನು ಮಾಡ್ತಾ ಇದೆಯಾ.
ಎಲ್ಲ ಸಕ್ಸಸ್ ಆಗುತ್ತೆ ಅಂತ. ಸೊ ಫಸ್ಟಿಂದ ಕೊನೆ ತನಕನೂ ಅವ್ರು ಹೇಳಿದಂಗೆ ಪ್ರತಿಯೊಂದು ರಾಯರು ಏನೇನು ನಡ್ಸ್ಕೋಬೇಕು ಅದು ನಡ್ಸ್ಕೊಂಬಂದಿದ್ದಾರೆ. ಒಂದು ಸಣ್ಣ ಬೀಜ ಬಿತ್ತಬೇಕಲ್ಲ, ಇದೆಲ್ಲ ಈ ಥರದೊಂದು ಕೆಲಸ ಮಾಡ್ಬೇಕು ನಾನು ಅಂತ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗ್ತಿದ್ದೀನಿ ನಾನು. ಯಾವ ಮೊಮೆಂಟ್ ಅದು, ಸ್ಪರ್ ಆಫ್ ದಿ ಮೊಮೆಂಟ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅಂದರೆ ಆ ಕ್ಷಣ ನನಗೊಂದು ಅನ್ನಿಸ್ತು, ಪಿಂಚ್ ಆಯಿತು, ಈ ಥರದೊಂದು ಆಲ್ಬಮ್ ಮಾಡಬೇಕು ಅಂತ. ಯು ರಿಮೆಂಬರ್ ಆ ಘಟನೆ, ಆ ಘಳಿಗೆ? ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಧರ್ಮದ ಬಗ್ಗೆ ಯಾವುದೋ ಒಂದು ಮಾಡಬೇಕು ಅಂತಿತ್ತು ಇದ್ದೆ. ಅಂದರೆ ಯಾವುದೋ ದೇವಸ್ಥಾನ, ಯಾವುದೋ ಬೇಡ ಅದು ಈಗ, ಯಾಕಂದರೆ ನಾನು ಯಾವುದೇ ಒಂದು ಇದಕ್ಕೂ ಇದು ಮಾಡ, ಸೊ ಎಲ್ಲ ಆಗಿತ್ತು. ಒಂದು 10 ಸುತ್ತಿನ ಮಾತುಕತೆ ನಡೆಯಿತು. ದೊಡ್ಡ ದೇವಸ್ಥಾನ, ಸ್ಟ್ರಗಲಲ್ಲಿರುವ ದೇವಸ್ಥಾನ. ಸ್ಟ್ರಗಲ್ ಅಂತಲ್ಲ, ಇವತ್ತು ಧರ್ಮಕ್ಕೆ ಒಂದು ಹಿನ್ನಡೆ ಅಂತ ಹೇಳುವಾಗ ನಾನು ಅದರಲ್ಲಿ ಮುಂಚೂಣಿಯಲ್ಲಿರ್ತೀನಿ. ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋಣ ಅಂತೇಳಿ ಎಲ್ಲ ಆಗಿತ್ತು. ಲಿರಿಕ್ಸ್ ಆಗಿತ್ತು, ಮ್ಯೂಸಿಕ್ಕು ಆಗಿತ್ತು, ಇನ್ನೇನು ಹಾಡಬೇಕಿತ್ತು. ಸೊ ಅಲ್ಲಿಂದ ಏನು ಯಾವುದೇ ರೀತಿಲಿ ಸಪೋರ್ಟ್ ಸಿಕ್ಕಿಲ್ಲ. ಸೊ ಓಕೆ, ನಾನು ಸುಮ್ಮನೆ ಅದರಿಂದ ದೇವಸ್ಥಾನ ಆಡಳಿತ ಮಂಡಳಿ ಹೌದು ಇರಲಿ ಇನ್ನು ಅವ್ರಿಗೆ, ಯಾಕಂದರೆ ದೇವರು ಅಲ್ಲಿ ದೇವರು ಮಾಡಿಸ್ಲೇಬೇಕು ಅಂದ್ಕೊಂಡಿದ್ರೆ ಮಾಡಿಸ್ತಾ ಇದ್ರು, ಅಟ್ಲೀಸ್ಟ್ ದೇವರಾದರೂ ಮಾಡಿಸ್ಕೊತಾ ಇದ್ರು. ಯಾಕಂದ್ರೆ ದೇವ್ರ ಬಗ್ಗೆ ಹೊರಗಡೆ, ಧರ್ಮದ ಬಗ್ಗೆ ಹೊರಗಡೆ ಹೇಳೋಣ ಅಂತೇಳಿ ಅಲ್ಲಿ ಆಗಿಲ್ಲ. ಅಲ್ಲಿಂದ ಹಿಂಗೆ ನನ್ನ ಚಿಕ್ಕಮ್ಮ ನನ್ನ ಫ್ಯಾಮಿಲಿ ಜೊತೆ ನಾನು ಮಂತ್ರಾಲಯಕ್ಕೆ ಆ್ಯಕ್ಚುಲಿ ಹೋಗ್ತಾನೆ ಇರ್ತೀನಿ. ಅಟ್ಲೀಸ್ಟ್ ಏನಿಲ್ಲ ಅಂದರೆ ವರ್ಷಕ್ಕೆ 2 ಸಲ ಹೋಗ್ತೀನಿ, ಹೋಗ್ತೀನಿ. ಯೂಶ್ವಲಿ ಕೆಲವೊಮ್ಮೆ ಮನಸ್ಸು ಬಂದರೆ ಹೋಗ್ತಾ ಇರ್ತೀನಿ, ಬಟ್ ವರ್ಷಕ್ಕೆ 2 ಸಲ ಅಂತೂ ಫಿಕ್ಸ್. ಹೋಗ್ಬೇಕಾದ್ರೆ ಅಲ್ಲಿ ಸ್ಟೇ ಆದ್ವಿ ರಾತ್ರಿ. ಸೊ ಲಕ್ಷ್ಮೀ ಸರ್ ಅಂತ ಇರ್ತಾರೆ ನನಗೊಬ್ರು, ಅಲ್ಲಿ ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ, ರೂಮ್ ಕೊಡ್ತಾರೆ ಮಂತ್ರಾಲಯದಲ್ಲಿ. ಅಲ್ಲಿ ಹೋದೆ, ಸ್ನಾನ ಮಾಡೋ ಟೈಮಲ್ಲಿ ನನಗೆ ಏನೋ ಒಂದು ಸ್ವಲ್ಪ, ಮಂತ್ರಾಲಯದಲ್ಲಿ ಸ್ನಾನ ಮಾಡೋ ಟೈಮಲ್ಲಿ ಏನೋ ಒಂದು, ಯಾಕೆ ನಾನು ರಾಯರದ್ದು ಮಾಡಬಾರ್ದು? ಓಕೆ, ಸೊ ಗೊತ್ತಿಲ್ಲ ಮುಂದೆ ಗುರುಗಳ ಹತ್ರ ಹೋಗಿಲ್ಲ, ಗುರುಗಳ ಹತ್ರ ಮಾತಾಡಿಲ್ಲ, ಇದ್ರದ್ದು ಏನಿಲ್ಲ. ಮನಸ್ಸಲ್ಲ ಇದು ನನ್ನ ವೈಫ್ ಹತ್ರ ಹೇಳಿದೆ, ಬಂದು ಶ್ರೀಮತಿ ಹತ್ರ, ಏನು ಸುಗುಣ ಅವ್ರ ಹತ್ರ, ಏನು ಮಾಡೋದು? 100% ನೋಡಲಿ, ಇವತ್ತೇ ಬಂದಿದ್ದು, ಇವತ್ತೇ ಕೇಳೋಣ. ಸೊ ಹಂಗೆ ಹೊರಗೆ ಬರೋ ಲಕ್ಷ್ಮೀ ಸರ್ ಹೊರಗಡೆ ಅಂತಾರೆ, ಸರ್ ಗುರುಗಳಿದ್ದಾರಾ? ನಾನು ದರ್ಶನ ಮಾಡ್ಕೊಂಡು ಹೋಗೋದು ಯೂಶ್ವಲಿ. ಕೆಲವೊಮ್ಮೆ ಗುರುಗಳಿದ್ದರೆ ಗುರುಗಳ ಆಶೀರ್ವಾದ ತೊಗೊಂಡು ಹೋಗ್ತೀನಿ. ಪಾಪ ಅವರು ಇಷ್ಟು ವರ್ಷ ನೆನ್ಪಿಟ್ಕೊಂಡು ಎಷ್ಟೇ ರಶ್ ಇದ್ರು ಬಂದು ಮಂತ್ರಾಕ್ಷತೆ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನೋಡುವ ಗುರುಗಳಿಲ್ಲ ಅಲ್ಲಿ. ಹೋದೆ, ಕೈ ಮುಗ್ದೆ ಮಂತ್ರಾಲಯಕ್ಕೆ ಒಂದು ಸುತ್ತ ಹಾಕ್ಬಿಟ್ಟೆ. ಅಲ್ಲಿ ತನಕ ಒಂದ್ಸರಿನೂ ಸುಬುಧೇಂದ್ರ ತೀರ್ಥರನ್ನ ಭೇಟಿ ಮಾಡಿಲ್ಲ. ಅದು ಜಸ್ಟ್ ಅವತ್ತಿನ ದಿವಸನೇ. ಸೊ ಹೋಗಿದ್ವಿ, ಸುಬುಧೇಂದ್ರ ಶ್ರೀಗಳಿಲ್ಲ, ಅವರು ಯಾವುದೋ ಒಂದು ಆರಾಧನೆ ಯಾವುದೋ ಒಂದು ಇತ್ತು, ಯಾವುದೋ ಅದಕ್ಕೆ ಹೋಗಿದ್ರು. ಸೊ ಅವ್ರಿಗೆ ಬರೋ ಕೃಷ್ಣ ಅವ್ರು, ಇಲ್ಲ ಇನ್ನೊಂದ್ಸಲ ಬರ್ತೀನಿ ನೋಡೋಣ, ಅದಕ್ಕೆ ಅಂತಲೇ ಬರ್ತೀನಿ, ಈಗ ಜಸ್ಟ್ ದರ್ಶನಕ್ಕೆ ಬಂದಿದ್ದೀನಿ. ಇಲ್ಲ ನೀವು ಮಾಡಬೇಡಿ, ಹಿಂಗೆ ಬಂದಿದ್ದೀರಾ, ನೀವು ಬೆಂಗಳೂರು ಹೋಗ್ತಿರಲ್ಲ, ಬಳ್ಳಾರಿ ಮೂಲಕ ಹೋಗಿ, ಬಳ್ಳಾರಿ ಒಂದು ಮಠದಲ್ಲಿದ್ದಾರೆ ಅಂತ ಹೇಳಿದ್ರು. ಸೊ ನಾನೇನು ಅಂದ್ಕೊಂಡೆ, ಆಯಿತು ವಾಪಸ್ ಬೇಕು ಬೇಡ ನಮ್ಮ ಜೊತೆ ನನ್ನ ಟೀಮ್ ಮಾರ್ಕೆಟಿಂಗ್ ಖುಷಿ ಕೂಡ ಇದ್ದರು. ಖುಷಿ ತಂದು ಏನು ಮಾಡೋದಮ್ಮ ಅಂತ. ಸೊ ವೈಫು ಖುಷಿ ಎಲ್ಲರ ಹತ್ರ ಒಂದು ಶೇರ್ ಮಾಡಿ 6 ಜನ ಹೋಗಿದ್ದೀವಿ. ಸುಮ್ಮನೆ ಕಷ್ಟ ಆಗೋದು, ಚಿಕ್ಕಪ್ಪ ಸ್ವಲ್ಪ ಏಜ್ ಆಗಿದೆ, ಇಲ್ಲ ಹೋಗೋಣ, ಹೆಂಗೂ ರೋಡ್ ಚೆನ್ನಾಗಿದೆ, ಹಿಂಗೆ ಹೋಗ್ಬಿಟ್ಟು ಸಿಕ್ಕಿದ್ರೆ ಚಾನ್ಸ್ ಮಾಡೋಣ ಅಂತ. ಸೊ ನಾವು ಇನ್ನೇನು ಮಠಕ್ಕೆ 2 ಗಂಟೆಗೆ ರೀಚ್ ಆಗ್ತಾ ಇದ್ದೀವಿ. ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರಲ್ಲ. ಸೊ ನಮ್ಮನ್ನು ಕರೆಸಿ ಊಟಕ್ಕೆ ಕೂರಿಸ್ಬಿಟ್ರು. ಈ ಗುರುಗಳು ಇರ್ತಾರೆ, ನೀವು ಕೂತ್ಕೊಳ್ಳಿ ಊಟಕ್ಕೆ ಅಂತ. ಊಟ ಮಾಡ್ತಾ ಇದ್ದೀನಿ, ಗುರುಗಳೆಲ್ಲರೂ ಮಂತ್ರಾಕ್ಷತೆ ಗಾರ ಹತ್ರ ಹೋಗ್ತಾ ಇದ್ದಾರೆ. ನಾನು ಅರ್ಧದಲ್ಲಿ ಹೇಳಂಗಿಲ್ಲ, ಎಲ್ಲರೂ ಬಿಡಂಗಿಲ್ಲ. ಸೊ ಎಲ್ರಿಗೂ ಕೇಳಿದೆ ಅಕ್ಕಪಕ್ಕ, ಸಾರಿ ನಾನು ಗುರುಗಳ ಹತ್ರ ಮಾತಾಡಬೇಕು, ಕ್ಷಮಿಸಿ ಅಂತ ಹೇಳಿ ಅಲ್ಲೇ ತಗೊಂಡ ಊಟ ಬಿಟ್ಟು ಸೀದಾ ಹೋದೆ, ಹಿಂದ್ಗಡೆ ಹೋದೆ. ಅಷ್ಟೊತ್ತಿಗೆ ನಮ್ಮ ಶ್ರೀಮತಿಯವ್ರ ಖುಷಿ ಎಲ್ಲ ಬಂದು ಕೇಳಿದೆ, ಗುರುಗಳೇ ಈ ಥರ ಒಂದು ಮಾಡಬೇಕು ಅಂತೇಳಿ. ಅವ್ರೇನು ಕೇಳ್ತಾ ಇಲ್ಲ, ಮಂತ್ರಾಕ್ಷತೆ ಕೊಟ್ಟರು, ಶಾಲ್ ಹಾಕಿದ್ರು, ನೀವು ಸೀದಾ ಇವಾಗಲೇ ಬನ್ನಿ ಹೇಳಿದ್ರು. ಇಷ್ಟೇ ನಾನು ಹೇಳಿದ್ದು, ನಮ್ಮ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಇದ್ದೀನಿ ಗುರುಗಳೇ. ಕಾರ್ ಹತ್ರ ಹೋಗ್ತಾ ಇದ್ದಾರೆ ಹರಿಯಲ್ಲಿ, ನೀವು ಯಾರೋ ಗೊತ್ತಿಲ್ಲ ಅಲ್ಲ ಅಂದರೆ ಅವ್ರಿಗೆ ನನ್ನ ಬಗ್ಗೆ ಅಂದರೆ ಲೈಕ್ ನಾನು 4-5 ಸಲ ಮೀಟ್ ಆಗಿದ್ದೀನಿ. ನನ್ನ ಚಿಕ್ಕಪ್ಪ ತಿರುಪತಿಯಲ್ಲಿ ವೇದ ಪಾರಾಯಣ ಮಾಡ್ತಾರೆ, ಅವ್ರ ಜೊತೆ ಹೋಗಿದ್ದೀನಿ. ಈ ಥರ ನಾರ್ಮಲಿ ಗೊತ್ತು. ಸೊ ಬೆಂಗಳೂರಲ್ಲಿ ಇರ್ತೀನಿ, ಅದೆಲ್ಲ ಗೊತ್ತು. ಬಟ್ ಬಾಕಿ ವಿಚಾರ ಅವರಿಗೆ ಈ ಥರ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಸಡನ್ ಹೇಳಿದ ತಕ್ಷಣ, ಇಲ್ಲ ನೀವು ಈಗಲೇ ಬನ್ನಿ ಅಂತ ಹೇಳಿದ್ರು. ಹೇಳಿದ ಗುರುಗಳು, ಈಗಲೇ ಏನು ಪ್ರಿಪರೇಷನ್ ಆಗಿಲ್ಲ, ಬೆಂಗಳೂರಿಗೆ ಹೋಗಿ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು, ರೂಪರೇಷ ರೆಡಿ ಮಾಡ್ಕೊಂಡು ಬರ್ತೀನಿ. ಸೊ ಆದಷ್ಟು ಬೇಗ ಬನ್ನಿ, ನೆಕ್ಸ್ಟ್ ಶುಕ್ರವಾರ ತನಕ ನಾನು ಮಂತ್ರಾಲಯಲ್ಲಿ ಇರ್ತೀನಿ ಅಂತೇಳಿ. ಸೊ ನಾನು ಬೆಂಗಳೂರಿಗೆ ಹೋದ್ವಿ. ಫಸ್ಟ್ ಕಾಲ್ ನಾನು ಮಾಡಿರೋದು ನಮ್ಮ ಬಾಬಿಯವರಿಗೆ, ಅಜನೀಶ್. ಯಾಕೆಂದರೆ ನನ್ನ ಒಂದು 26 ವರ್ಷದ ಸ್ನೇಹ, ತಾರೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಒನ್ ಆಫ್ ದ ಪ್ರೊಡಕ್ಷನ್ ನಾನು ನಿರ್ವಹಿಸಿದ್ದೆ. ಆ ಟೈಮಲ್ಲಿ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನೆಕ್ಸ್ಟ್ ಥಾಟ್ ಇಲ್ಲ, ಅದೇ ಹೇಳ್ತೇನೆ. ಅಂದರೆ ದಟ್ ಈಸ್ ಪ್ರತಿಯೊಂದರಲ್ಲೂ ರಾಯರ ಮಹಿಮೆ, ಅದರಲ್ಲಿ ಪವರ್ ಗೊತ್ತಾಗತ್ತೆ. ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಲೋಕನಾಥ್ ರಿಯಾಕ್ಷನ್ ಅಲ್ಲ, ಬಾಬಿಯವ್ರಿಗೆ ಫೋನ್ ಮಾಡಿದ ತಕ್ಷಣ
ನೆಕ್ಸ್ಟು ಹೇಳಿ ರಘುವರೇ ಏನು ಸಮಾಚಾರ, ಇಲ್ಲ ಹಿಂಗಿದೆ, ನಾನು ಮಂತ್ರಾಲಯದಿಂದ ಬರ್ತಾ ಇದ್ದೀನಿ, ನಾನು ಫಸ್ಟ್ ಕಾಲ್ ನಿಮಗೆ ಮಾಡ್ತಾ ಇರೋದು, ಗುರುಗಳು ಬನ್ನಿ ಅಂತ ಹೇಳಿದ್ದಾರೆ, ಖುಷಿಯಲ್ಲಿ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ದಾರೆ, ಸೊ ನೀವು ಮ್ಯೂಸಿಕ್ ಮಾಡಬೇಕು. ಓಕೆ ಡನ್, ನೀವು ಮಾಡಿ. ಸಿಕ್ತು ಇಮ್ಮಿಡಿಯೇಟ್ಲಿ. ನೆಕ್ಸ್ಟ್ ಸ್ಟಾರ್ಟ್ ಹಿಂಗೆ ನಾವು ಕ್ರಿಕೆಟ್ಸ್ ಎಲ್ಲ ಆಡ್ತಾ ಇರ್ತೀವಿ. ನಾಗಾರ್ಜುನ ಶೋಗೆ ನಾಗಿಗೆ ಫೋನ್ ಮಾಡಿದೆ, ನಾಗಿ ಎಲ್ಲಿದ್ದೀರಾ, ಸೊ ನಾನು ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಾಹಿತ್ಯ ಬೇಕು ಹಾಂ ಮಾಡಿ ಅಂತ ಅವರು ಇಮ್ಮಿಡಿಯೇಟ್ಲಿ ಅವರು ಎಲ್ಲ ಓವರ್ ದ ಜರ್ನಿಲೇ ಆಗಿರೋದು. ಜರ್ನಿಲೇ ಅಷ್ಟ ಆಯ್ತಾ, ಇನ್ನೆರಡು ಗ್ರೀನ್ ಸಿಗ್ನಲ್ ಸಿಕ್ತು. ಮತ್ತು ನಾನು ನಮ್ಮ ಟೀಮ್ಗಳೆಲ್ಲ ರೆಡಿ ಮಾಡಿ ಅಂತ. ಥರ್ಸ್ಡೇ ಹೋಗ್ತೀವಿ, ಗುರುವಾರ ಹೋಗ್ತೀವಿ ಗುರುಗಳ ಹತ್ರ. ಹೋಗಿದ ತಕ್ಷಣವೇ ಮಂತ್ರಾಕ್ಷತೆ ಎಲ್ಲ ಆದಮೇಲೆ ಸಪ್ರೇಟ್ ರೂಮ್ ಕರೆದ್ಬಿಟ್ಟು ಕೇಳ್ತಾರೆ. ಸೊ ನಾವೆಲ್ಲ ಪ್ರೆಸೆಂಟೇಷನ್ ಇಡ್ತೀವಿ. ಸೊ ನನ್ನಿಂದ ಏನಾಗಬೇಕು ಹೇಳ್ತಾರೆ, ಒಂದೇ ಮಾತು ಗುರುಗಳು, ನನ್ನಿಂದ ಏನಾಗಬೇಕು, ನನಗೇನಿಲ್ಲ, ನಿಮ್ದೊಂದು 2 ದಿವಸ ನಂಗೆ ಡೇಟ್ಸ್ ಬೇಕು, ನಾನೇನು ಮಾಡಬೇಕು ಅದರಲ್ಲಿ ಅಂತ ಹೇಳ್ತಾರೆ. ಅವ್ರಿಗೆ ಶಾಕ್, ನಾನೇನು ಮಾಡಬೇಕು 2 ದಿವಸ ಡೇಟ್ ಬೇಕು, ನನ್ನ ಪಾತ್ರ ಏನು ಇಲ್ಲ. ಹೆಂಗೂ ದೇವಸ್ಥಾನದಲ್ಲಿ ಮಠದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರುತ್ತೆ, ಅದನ್ನು ನಿಮ್ಮ ಮುಖಾಂತರನೇ ತೋರಿಸ್ಬೇಕು ಎಲ್ರಿಗೂ. ಹೆಂಗೂ ನೀವೇ ಮಾಡೋದು, ಆ ಕೈಕರಣಿ ಎಲ್ಲ ನೀವೇ ಮಾಡೋದು, ನಿಮ್ಮ ಮುಖಾಂತರನೇ ತೋರಿಸ್ಬೇಕು. ಸರಿ ಆಗಲಿ, 2 ದಿವಸ ಸಾಕಾ, ಹ್ಞೂ ಸಾಕು ಗುರುಗಳು, 2 ದಿವಸ ಸಾಕು ಅಂದರು. ಸೊ ಅಲ್ಲಿಂದ ಹಾಗೆ ಜರ್ನಿ ಸ್ಟಾರ್ಟ್ ಆಗ್ತದೆ. ಬರ್ತೀವಿ ಖುಷಿಯಲ್ಲಿ. ಒಫಿಷಿಯಲ್ ಲೆಟರು ಬರುತ್ತೆ ನನಗೆ ಮಂತ್ರಾಲಯದಿಂದ, ಮಠದಿಂದ ಒಫಿಷಿಯಲ್ ಲೆಟರು ಬರುತ್ತೆ. ಅದಕ್ಕೆ ಇನ್ನೊಂದು ಅದರ ಮಿಡ್ಲಲ್ಲಿ ಏನಾಗುತ್ತೆ, ಶ್ರೀನಿಧಿ ಕರ್ಣಮ್ ಅಂತ ಮೀಡಿಯಾ ಇನ್ಚಾರ್ಜು ಮಂತ್ರಾಲಯದು, ಅವ್ರನ್ನ ಕರೀತಾರೆ ಗುರುಗಳು. ಸೊ ಅವರು ಸ್ವಲ್ಪ ಮೀಡಿಯಾ ಅಂತ ಹೇಳಿದ್ರೆ ಗೊತ್ತಲ್ಲ, ಸ್ಟ್ರಿಕ್ಟ್. ಅವ್ರು ನೋಡ್ತಾರೆ, ನನ್ನ ಮೇಲಿಂದ ಕೆಳಗೆ ನೋಡ್ತಾರೆ, ಹೆಂಗೆ ಅಂತೇಳಿ. ಸೊ ಇವರು ಈ ಥರ ಮಾಡಬೇಕು ಅಂತಿದ್ದಾರೆ, ನೀನು ಏನು ಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ಸೊ ಒಂದು ದಿವಸ ನಾನು ಮೆಸೇಜ್ ಮಾಡ್ತೀನಿ, ನಾನು ಎಲ್ಲ ಮೇಲೆಲ್ಲ ಮಾಡಿಕೊಂಡು ನೋಡ್ತೀನಿ ರೀ ಹೇಳ್ತಾರೆ. ನೆಕ್ಸ್ಟ್ ಡೇ ಅವ್ರಿಗೂ ರಾಯರು ಏನು ಮಾಡಿದ್ರು ಗೊತ್ತಿಲ್ಲ. ಅವತ್ತಿಂದ ಟಿಲ್ ರಿಲೀಸ್ ಆಗಿ ನೆಕ್ಸ್ಟ್ ಡೇ ನಾವು ಬೆಂಗಳೂರು ಬರೋ ತನಕ ಅವರ ಸಪೋರ್ಟ್ ನೆಕ್ಸ್ಟ್ ಲೆವೆಲ್. ನನಗೆ ಅವರಿಲ್ಲ ಅಂದರೆ ಹೇಳ್ತೀವಲ್ಲ, ಪಿಲ್ಲರ್ಸ್ಗಳು, ತುಂಬ ಪಿಲ್ಲರ್ಸ್ಗಳ ಬಿಲ್ಡಿಂಗ್, ಒನ್ ಆಫ್ ದ ಪಿಲ್ಲರ್ಸ್ ಅವರೇ ಅಂತ ಹೇಳೋಕ್ಕೆ ಬರ್ತದೆ. ಪ್ರತಿಯೊಂದು ಪ್ರೆಸ್ ಮೀಟಿಗೆ ಬಂದರು, ಇಲ್ಲಿ ನಮ್ದು ಏನು ಎಡಿಟಿಂಗ್ಸ್ ನಡೆಯುತ್ತೋ ಆ ನಾವೊಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ವಿ ಸುಭದೇಂದ್ರ ಶ್ರೀಗಳ ಬಗ್ಗೆ, ಮಂತ್ರಾಲಯದ ಕಳಶ ಅಂತ. ಸೊ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ, ಹಾರ್ಡ್ ಡಿಸ್ಕ್ಗಳು ಅದು ಇದೆಲ್ಲ ತೊಗೊಂಬಂದು ಎವ್ರಿಥಿಂಗ್, ಅಲ್ಲಿ ರೂಮ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇಂಟ್ರೆಸ್ಟ್ ಕೊಟ್ಕೊಂಡು ಫಸ್ಟ್ ಅನುಮಾನ ನೀವು ಮಾಡ್ತಾರಾ. ಆಮೇಲೆ ಮತ್ತೊಂದೇನಿತ್ತು ಅಂತ ಹೇಳಿದ್ರೆ, ಗುರುಗಳು ಹಂಗೆ ಅಂದ್ಕೊಂಡಿದ್ರು ಅನ್ಸುತ್ತೆ, ಗೊತ್ತಿಲ್ಲ. ಏನೋ ನಾರ್ಮಲ್ ಕ್ಯಾಮ್ರಾಸ್ ತೊಗೊಂಬರ್ತಾರೆ, ತುಂಬ ಜನ ಬರ್ತಾ ಇರ್ಬೋದು, ನಾರ್ಮಲ್ ಕ್ಯಾಮ್ರಾಸ್ ತೊಗೊಂಬರ್ತಾರೆ, ಶೂಟ್ ಮಾಡ್ತಾರೆ, ಹೋಗ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇಟ್ ಈಸ್ ಸಮುದ್ರ ಅದು, 100 ಜನ ನೋಡ್ತಾ ಇರ್ತಾರೆ, 100 ಜನ ಆಶೀರ್ವಾದ ಮಾಡ್ತಾ ಇರ್ತಾರೆ, ಎಲ್ಲರ ಕಷ್ಟಗಳನ್ನು ಕೇಳ್ತಾ ಇರ್ತಾರೆ. ಸೊ ಹಂಗೆ ಅಂದ್ಕೊಳ್ಬೇಕು. ಬಟ್ ನನಗೊಂದು ಮೈಂಡ್ ಸೆಟ್ ಇತ್ತು, ನಾನು ತೆಗೆದ್ರೆ ಹಿಂಗೆ ತೆಗಿಬೇಕು, ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ಬೋದು, ಅದನ್ನು ಪ್ರೀತಿ ಮಾಡಿ ಅದನ್ನು ಭಕ್ತಿಯಿಂದ ತೋರಿಸ್ಬೇಕು ಜನರಿಗೆ ಅಂತ ಇತ್ತು. ಸೊ ಆ ರೀತಿ ನಾನು ಎಲ್ಲ ಕ್ಯಾಮ್ರಾಸ್ ಆಗಿರ್ಬೋದು, ಜಿಮ್ಮೀಸ್ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರತ್ತೂ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಬೇಕು ನೀವು ಇದಕ್ಕೆ ಅಂತ ಕೇಳಿದೆ. ಸೊ ಹಂಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಭಕ್ತಿ ವಿಷಯನ ತೆರೆ ಮೇಲೆ ತರೋದು ಅಷ್ಟೊಂದು ಈಸಿ ಅಲ್ಲ. ನಮಗೆ ಭಕ್ತಿ ವಿಚಾರಕ್ಕೆ ಬಂದಾಗ ನಮಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನೆನ್ಪಿಟ್ಕೊಳ್ಳೋದು ಸಿನಿಮಾ ಹಾಡುಗಳು, ಅದು ಯಾವಾಗಲೂ ಹಾಂಟ್ ಮಾಡ್ತಿರುತ್ತೆ ನಮಗೆ, ಯಾವುದೇ ದೇವರಾಗಿರಲಿ. ಈ ಥರದೊಂದು ಸಾಹಸ ಕೈ ಹಾಕ್ತಿದ್ದೀನಿ ರಘು ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೊಂಡಿದ್ದು ಉಂಟಾ? 100%. ಯಾಕಂದರೆ ನನಗೆ ಸಾಂಗು ಶೂಟ್ ಮಾಡಬೇಕಾದ್ರೆ ಏನಾಯಿತು, ಟೀಸರ್ ಲಾಂಚ್ ಅಂತ ಮಂತ್ರಾಲಯ ರಾಯರ ಹುಟ್ಟುಹಬ್ಬ ದಿವಸ ಬಂತು. ನಾನು ಏನೂ ಇಲ್ಲ, ಬಾಬಿ ಮೇಡಮ್ ಹತ್ರ, ರಜನೀಶ್ ಅವ್ರ ಹತ್ರ ಮಾತಾಡಿದ್ದೀನಿ, ಎಲ್ಲ ಆಗಿದೆ, ಮೀಟ್ ಆಗಿರಲಿಲ್ಲ. ಟಿಲ್ ನನಗೆ ಟೀಸರ್ ಬರೋದು ನಾನು ಹೋಗಿ ಮೀಟ್ ಆಗಿರಲಿಲ್ಲ. ಅವ್ರು ಬ್ಯುಸಿ, ಪಾಪ ಸಿಕ್ಕಾಪಟ್ಟೆ ಸಿನಿಮಾ ಇದೆ, ತೆಲುಗು, ತಮಿಳು, ಹಿಂದಿನೂ ಮಾಡ್ತಾ ಇದ್ದಾರೆ. ಸೊ ಬ್ಯುಸಿ, ನನಗೆ ಬಂದಿರಲಿಲ್ಲ. ನಾನು ನಮ್ಮ ಟೀಮೆಲ್ಲ ಇನ್ನೇನು ಇವತ್ತು ಸಂಜೆ ರಿಲೀಸ್ ಆಗಬೇಕು ಟೀಸರು, ವೀಡಿಯೋ ಕಟ್ ಮಾಡಿ ಕಳಿಸಿದ್ವಿ, ಶಾರ್ಟ್ ತೆಗೆದಿದ್ವಿ, ವೀಡಿಯೋ ಕಟ್ ಮಾಡಿ ಅವ್ರಿಗೆ ವೀಡಿಯೋ ಕಟ್ ಮಾಡಿ ಕಳಿಸಿದ್ಮೇಲೆ ಅವರು ಮ್ಯೂಸಿಕ್ ಮಾಡೋದು. ಸೊ ನಾನು ಕೂತ್ಕೊಂಡು ರಥ ಹತ್ರ ಕೂತ್ಕೊಂಡು, ಒಬ್ರು ಹಿಂಗೆ ಕೂತ್ಕೊಂಡಿದ್ದಾರೆ, ಟೈಮ್ ಆಗ್ತಿದೆ, ಮ್ಯೂಸಿಕ್ ಅವ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ತುಂಬ ಕ್ಲೋಸ್ ಇರ್ಬೋದು, ಆದರೂ ನಾವು ಡಿಸ್ಟರ್ಬೆನ್ಸ್ ಕೊಡೋಕ್ಕೆ ಸರಿಯಾಗಲ್ಲ. ಮೇಡಮ್ ಪ್ಲೀಸ್ ಟೈಮ್ 3 hours ಬ್ಯಾಲೆನ್ಸ್, 4 hours ಬ್ಯಾಲೆನ್ಸ್, ಹಿಂಗೆ ಆಗ್ತಾಯಿದ್ದೀನಿ. ಟಕ್ಕಂತ ಯಾರೇ ಬೇಕು ಕಳಿಸಿ ಅಂತ ಹೇಳಿದ ತಕ್ಷಣ ಪಟ್ಟಂತ ಮೆಸೇಜ್ ಬಂತು. ಒಂದೇ ಸಲ ಕೇಳ್ತಾ ಇದ್ದೀನಿ, ಇಟ್ ಈಸ್ ಮೈ ಜುಮ್ ಅಂತ ಅನ್ನಿಸ್ತು. ಸೊ ನೀವು ಅದೇ ಕೇಳಿದ್ರಲ್ಲ ಈಗ, ಹೆಂಗೆ ಅನ್ನಿಸ್ತಾ ಇದೆ, ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ನಾನು ಏನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಜಾಸ್ತಿ ನನಗೆ ಸಿಗೋ ಥರ ಆಯಿತು. ಏನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಯೋಚನೆ ಮಾಡಿದಾಗ, ಆ್ಯಸ್ ವಿ ಆಲ್ ನೋ, ಒಂದು ಸ್ಟೋರಿ ಬೋರ್ಡ್ ರೆಡಿ ಆಗುತ್ತೆ, ಹೌ ಟು ಶೂಟ್ ಅನ್ನೋ ಡಿಸ್ಕಷನ್ ಆಗುತ್ತೆ. ಈ ಥರದ್ದೊಂದನ್ನು ಬಿಕಾಸ್ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿದ್ದಾರೆ,
ಒಂದು ಭಕ್ತಿಯನ್ನು ಸಂಗೀತದ ಮೂಲಕ ದೃಶ್ಯದ ಮೂಲಕ ಸೆರೆ ಹಿಡಿದು ಕೊಡಬೇಕು. ಅದು ರಾಯರು. ಹೌದು. ಏನು ಸ್ಟಾರ್ಟಿಂಗ್ ಎಲ್ಲಿ ಶುರುವಾಯಿತು ಅದು? ಅಂದರೆ ಕಲ್ಪನೆ ಹೆಂಗೆ ಶುರುವಾಯಿತು ಅದು? ಎಲ್ಲಿಂದ ಶುರು ಮಾಡಬೇಕು, ಹೆಂಗೆ ಶುರು ಮಾಡಬೇಕು? ಹೌ ಇಸ್ ಯುವರ್ ಥಾಟ್ ಡೈರೆಕ್ಷನಲ್ಲಿ? ಆ್ಯಕ್ಚುಲಿ ನೋಡೋಕ್ಕೋದ್ರೆ ನನಗೆ ಡೈರೆಕ್ಷನ್ ಮೇಲೆ ಅಷ್ಟು ಇಷ್ಟ ಇಲ್ಲ. ಯಾಕೆ ನಂದು 20 ಸಿನಿಮಾ ಆ್ಯಸ್ ಎ ಆ್ಯಕ್ಟರ್ ಆಗಿ ನಾನು ಮಾಡಿದ್ದೀನಿ, ಪ್ರೊಡಕ್ಷನಲ್ಲಿ ಇದ್ದೀನಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿಬಿಟ್ಟು. ಡೈರೆಕ್ಷನ್ ಮೇಲೆ ಅದು ರಾಯರೇ ನನ್ನನ್ನು ಆ ಇದಕ್ಕೆ ಡಿಪಾರ್ಟ್ಮೆಂಟಿಗೆ ಇದು ಮಾಡಿದ್ದು ಅನಿಸುತ್ತೆ. ಹೋಗಿ ನಾನು ಯೋಚನೆ ಮಾಡ್ತಾಯಿದ್ದೆ ಹೆಂಗೆ ಏನು ಅಂತ. ಸೊ ಯೂಶ್ವಲಿ ಏನು ಮಾಡಿದೆ, ಫಸ್ಟು ಏನೇನು ಅಲ್ಲಿದ್ದು ದಿನನಿತ್ಯ ವರ್ಷಕ್ಕೆ ಏನೇನೋ ಲೈಕ್ ದೇವರ ಉತ್ಸವ ಆಗಿರ್ಬೋದು, ರಥೋತ್ಸವ ಆಗಿರ್ಬೋದು, ಗಂಧಲೇಪನ ಆಗಿರ್ಬೋದು, ಏನೇನೋ ಆಗುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಯಾಕಂದರೆ ಎಂಡ್ ಆಫ್ ದ ಡೇ ಏನಾಗುತ್ತೆ, ನಾವು ಅದನ್ನು ಕಲೆ ಹಾಕಿ ಕೂತ್ಕೊಂಡು ವಿಡಿಯೋ ಮಾಡಿ ಮ್ಯೂಸಿಕ್ ಕೊಡಬೇಕು. ನಂಗೆ 100% ಗ್ಯಾರಂಟಿ ಇತ್ತು, ಅಜನೀಶ್ ಅವರಂತೂ ಸೋಲಕ್ಕೆ ಬಿಡಲ್ಲ. ಅವರಂತೂ ಒಂದು ಇಟ್ಕೊಂಡ್ರೆ ಅವ್ರು ಮಾಡೇ ಮಾಡ್ತಾರೆ. ಅದನ್ನು ನಂಗೆ ಬ್ಯಾಕ್ ಬೋನ್ನು ಬಾಬಿ ಮೇಡಮ್ಮು 100% ನನ್ನನ್ನು ಸೋಲಕ್ಕೆ ಬಿಡಲ್ಲ. ಆ್ಯಂಡ್ ರಾಯರ್ ಇದ್ದಾರೆ, ಆ್ಯಂಡ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಸರ್ಕಲ್ ಇದ್ದಾರೆ, ಅವ್ರ ಹತ್ರ ನಾನು ಸಜೆಷನ್ ತೊಗೋಬೋದು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಶಾರ್ಟ್ಸ್ನ ಕಲೆ ಹಾಕಿ ಮಿಡ್ಲಲ್ಲಿ ಏನಾಯ್ತು, ಎಡಿಟಿಂಗಲ್ಲಿ ಕೂತ್ಕೋಬೇಕಾದ್ರೆ ನೀವು ಹೇಳ್ದಂಗೆ ಇನ್ನು ಮ್ಯಾಚ್ ಆಗ್ತಿಲ್ಲ ರಿಲೀಕ್ಸು, ಕೆಲವೆಲ್ಲ ಮ್ಯಾಚ್ ಆಗ್ತಿರಲ್ಲ. ಎಡಿಟರು ಅಷ್ಟೇ. ಫಸ್ಟ್ ನಾವು ಟೀಸರ್ ನಾಗೇಂದ್ರ ಅವ್ರ ಹತ್ರ ಮಾಡಿದ್ವಿ, ಆಮೇಲೆ ಸುರೇಶ್ ಸರೇಶು ನ್ಯಾಷನಲ್ ಅವಾರ್ಡ್ ವಿನ್ನರ್ಸು. ಕರೆಕ್ಟ್. ಸೊ ಹೇಳ್ತೀವಲ್ಲ, ಅದೆಲ್ಲ ರಾಯರೇ. ಅವರು ಕೂಡ ಸಿಕ್ಕಾಬಿಟ್ರೆ ರಾಯರ್ ಭಕ್ತರು. ಅವ್ರು ಕೊಟ್ಟಿದ ತಕ್ಷಣ ಏನಿಲ್ಲ, 24 ಅವರ್ ಫುಟೇಜ್ ಆಗಿದೆ, 24 ಅವರ್ ಅದನ್ನು ಹಾಕ್ಕೊಂಡು ಕೂತ್ಕೊಂಡ್ರೆ ಎವ್ರಿ 24 ಅವರ್ ನೋಡಬೇಕು ಹೇಳಿದ್ರೆ ಯಪ್ಪ ನಮಗಂತೂ ಸಾಧ್ಯನೇ ಇಲ್ಲ. 24 ಗಂಟೆ ಚಿತ್ರೀಕರಣ ಆಗಿದೆ. ಎಷ್ಟು ತಿಂಗಳುಗಳ ಆ ಕೆಲಸ ಅದು? ಅರೌಂಡ್ 7 to 8 months ನಾವು ಶೂಟ್ ಮಾಡಿದ್ವಿ. 7 ರಿಂದ 8 ತಿಂಗಳು ರಾಯರ ಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಶೂಟ್ ಮಾಡಿದ್ವಿ. ಎಸ್. ಸೊ ಹಾಗೆ ಅದನ್ನೆಲ್ಲ ನೋಡಿದ್ರು 24 ಗಂಟೆ ಕೂತ್ಕೊಂಡು. ನಂಗೆ ಶಾಕು. ನಂಗೆ ಒಂದು 3 days ಬೇಕು ಹೇಳಿದ್ರು. ನಾನು 3 days ಏನಕ್ಕೆ, ನಾನು ಫಸ್ಟ್ ಅದನ್ನು ನೋಡ್ತೀನಿ ಹೇಳೋದು ಸುರೇಶ್ ಸರ್. ನೋಡಿದ್ರು ಪೂರ್ತಿ, ಆಮೇಲೆ ಕಟ್ ಮಾಡಿಟ್ಟಿದ್ರು. ದೆನ್ ನಾನು ಪ್ಲ್ಯಾನ್ ಮಾಡಿದೆ. ಸೊ ನಾನು ಈ ಶಾರ್ಟ್ ತೆಗೆದು ಈ ಶಾರ್ಟ್, ಆದರೂ ಲಿರಿಕ್ಸಿಗೆ ಅದು ಮ್ಯಾಚ್ ಆಗ್ತಾನೆ ಇಲ್ಲ. ತಲೆ ಕೆಟ್ಟೋಯ್ತು, ಏನು ಮಾಡೋದು. ಗುರುಗಳೊಂದು ದಿವಸ ಬಂದಿದ್ರು, ಗುರುಗಳಿಗೊಂದು ರಫ್ ತೋರಿಸಿದ್ವಿ. ಅವರು ಪಾಪ ಅವರು ಹ್ಯಾಪಿ, ತುಂಬ ಹ್ಯಾಪಿ ಕಾಣ್ತಾ ಇದ್ರು. ಬಟ್ ನಾನು ಏನು ಅಂದ್ಕೊಂಡಿದ್ದೀನಿ, ನಾರ್ಮಲಿ ದೇವ್ರಿಗೆ ಆರತಿ ಮಾಡೋದು ಅದೆಲ್ಲ ಯೂಶ್ವಲಿ ಏನಾಗುತ್ತೆ ಎಲ್ಲ ಯೂಟ್ಯೂಬ್ಸ್ಗಳಲ್ಲೂ ಎಲ್ಲ ಇದರಲ್ಲೂ ಬಂದಿರುತ್ತೆ. ಏನೋ ಒಂದು ಡಿಫ್ರೆಂಟ್ ಬೇಕು ಅಂತೇಳಿ. ಸೊ ಗುರುಗಳದ್ದು ಸ್ವಲ್ಪ ವಾಕಿಂಗ್ ಶಾಟ್ ಟೆಂಪಲ್ ಒಳಗಡೆ ತೊಗೊಂಡಿದ್ದೆ ನ್ಯಾಚುರಲ್ ಆಗಿ. ಆ್ಯಂಡ್ ಎಲ್ಲ ಭಕ್ತರು ಇದ್ದಾಗ ಇಲ್ಲ, ಕೆಲವುದು ಇದ್ದಾಗನೇ ತೊಗೊಂಡಿದ್ವಿ. ಯಾಕಂದರೆ ಬೇಕಾಗತ್ತೆ ಡಾಕ್ಯುಮೆಂಟ್ಸ್ಗಾಗಿರ್ಬೋದು, ನ್ಯಾಚುರಲ್. ಯಾಕಂದರೆ ಗುರುಗಳು ಎಂಡ್ ಆಫ್ ದ ಡೇ ಗುರುಗಳು ನಾವು ಆ ಥರ ಮಾಡ್ಸೋಂಗೂ ಇಲ್ಲ. ಆ್ಯಕ್ಚುಲಿ ಪಾಪ ಅದೇ ಹೇಳಿದಲ್ಲ, ಅವರು ಎವ್ರಿ ಮೂಮೆಂಟ್ ಎವ್ರಿ ಮಿನಿಟ್ ಸಪೋರ್ಟ್ ಮಾಡಿದ್ರು. ಅವರೊಂದು ಹೇಳ್ತಿದ್ರು. ಸೊ ನಾನು ತಿರ್ಗಾ ಅಲ್ಲಿಂದ ಇದು ಟಾಪಿಕ್ ಬರ್ತೀನಿ. ಅವರೊಂದು ಹೇಳ್ತಿದ್ರು, ನಾನು ರಾಘವೇಂದ್ರ ಸ್ವಾಮಿಗಳು ಆಗಿರ್ಬೋದು, ಬೇರೆ ಗುರುಗಳಾಗಿರ್ಬೋದು, ನಮ್ಮ 50s 60s ಹಳೇ ಬ್ಯಾಕ್ ಹೋಗಬೇಕಾದ್ರೆ ನಾವು ಅವ್ರದ್ದು ಫೋಟೋ ಪೆನ್ಸಿಲೆಲ್ಲ ಮಾಡಿರೋದು ಹಿಂಗಂತೆ ಅಂತ ನಮ್ಗೆ ಗೊತ್ತಿದೆ. ಈಗ ರಾಘವೇಂದ್ರ ಸ್ವಾಮಿಗಳು ಯಾರೋ ಒಂದು ಹಳೆ ಫೋಟೋ ಗೊತ್ತು, ನಿಜವಾಗೂ ನಮಗೆ ನೋಡೋಕೆ ಗೊತ್ತಿಲ್ಲ. ಇವತ್ತಿನ ದಿವಸ ಅಷ್ಟು ಟೆಕ್ನಾಲಜಿ ಮುಂದೆ ಹೋಗಿದೆ. ಸೊ ನಾವು ಇವತ್ತಿನ ರಾಯರ ಮಠದಲ್ಲಿ ಏನೇನು ಆಗ್ತಾ ಇದೆ ಅದನ್ನೊಂದು ವಿಡಿಯೋ ವಿಷುವಲು ಏನೋ ಒಂದು ಮಾಡಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ಸುಬುಧೇಂದ್ರ ಶ್ರೀಗಳು ಈ ಥರ ಇದ್ದರು, ರಾಯರ ಮಠದಲ್ಲಿ ಈ ಥರ ಆಗ್ತಿತ್ತು, ಬೇರೆ ನವವೃಂದಾವನಲ್ಲಿ ಈ ಥರ ಇತ್ತು ಅಂತ ನೋಡಬಹುದು. ಒಳ್ಳೆಯದಾಗಲಿ, ನಮ್ಮ ಧರ್ಮವನ್ನು ಪ್ರಚಾರ ಮಾಡೋಣ ಅಂತ ಒಂದು. ಸೊ ನನಗೆ ಅವಾಗ ಇನ್ನೂ ಅಪೋಸಿಟ್, ಹೌದು, ಸೊ ಯಾಕೆ ನಾವು ತೋರಿಸ್ಬಾರ್ದು ಗುರುಗಳನ್ನ ಅಂತ ಹೇಳ್ಕೊಂಡು ಗುರುಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು, ಪಾಪ ಅವರು ಅಷ್ಟೂ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಟೈಮ್ ಕೊಟ್ಕೊಂಡು, ಯಾಕಂದರೆ ತುಂಬ ಪ್ರೋಗ್ರಾಮು ಕಾರ್ಯಕ್ರಮಗಳು ಹಬ್ಬಗಳು ಮಠದಲ್ಲಿ ಇರಲೇಬೇಕಾಗತ್ತೆ, ಮಡಿ ಇರುತ್ತೆ. ಕರೆಕ್ಟ್. ಸೊ ಹಾಗೆ ಎಡಿಟಿಂಗ್ಗೆ ಬರೋದಾದರೆ ಅದನ್ನು ಒಂದು ಲಿರಿಕ್ಸ್ ಬರುತ್ತೆ ಅಲ್ಲಿ, ಶ್ರೀನಿವಾಸ ದಿವ್ಯ ದರ್ಶನ ಅಂತೇಳಿ. ಸೊ ನನಗೆ ಅಲ್ಲಿಗೆ ಮ್ಯಾಚ್ ಆಗ್ತಿಲ್ಲ, ಹೆಂಗೆ ಶ್ರೀನಿವಾಸ ಬರ್ತಾ ಇದ್ದಾರೆ ಇಲ್ಲಿ, ಅದು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಎಲ್ಲ ಆಲ್ರೆಡಿ ಕಾಪಿ ಆಗಿತ್ತು. ಮತ್ತೆ ಗೊತ್ತಾಯಿತು ನಾಗೇಶಾಚಾರ್ಯವರದು ಒಂದು ಟೆಂಪಲ್ ಮಂತ್ರಾಲಯಕ್ಕೆ ತುಂಬ ಜನ ಹೋಗಿಲ್ಲ. ದಯವಿಟ್ಟು ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಟೆಂಪಲ್ಗೆ ಹೋಗಿ ಆ ಮಂತ್ರಾಲಯಕ್ಕೆ ಹೋದ ಮೇಲೆ ಮಂತ್ರಾಲಯದ ಪಕ್ಕದಲ್ಲೇ ಇದೆ ಒಂದು ಟೆಂಪಲು, ತುಂಬ ಹಳೆ ಟೆಂಪಲು. ರಾಯರು ಅದನ್ನು ಕೆತ್ತನೆ ಮಾಡಿ ಸ್ಥಾಪಿಸಿದಂಥ ಒಂದು ಮೂರ್ತಿ ಅದು, ಶ್ರೀನಿವಾಸನ ವೆಂಕಟರಮಣನ ಮೂರ್ತಿ. ಸೊ ಅದ್ರದ್ದೊಂದು ಶಾರ್ಟ್ಸು ನಾಗೇಶಾಚಾರ್ಯ ಅವರು ತೆಗೆದಿದ್ರು. ಸೊ ಅಲ್ಲಿಗೆ ಅದು ನೀಟಾಗಿದಾಯಿತು, ಸಿಂಕ್ ಆಯಿತು. ಆ್ಯಂಡ್ ಅಗೈನ್ ದಿವ್ಯ ದರ್ಶನ ಹೇಳೋ ಟೈಮಲ್ಲಿ ಅದು ರಾಯರದ್ದು ಏನು ಏನೇ ಒಂದು ಅಲಂಕಾರ ಇರದೇ ಇರುವಂಥ ಒಂದು ವೃಂದಾವನದನ್ನು ಅದೊಂದು ಸಿಂಕ್ ಆಯಿತು. ಸೊ ಎವ್ರಿಥಿಂಗ್. ಇನ್ನೊಂದು ಮಕ್ಕಳನ್ನು ಹಿಡ್ಕೊಂಡು ಬರುವಂಥದ್ದಿದೆ, ಅದು ಆ್ಯಕ್ಚುಲಿ ಗುರುಗಳ ಪೂರ್ವಾಶ್ರಮದ ಮಗಳ ಮಕ್ಕಳು, ಅಂದರೆ ಪೂರ್ವಾಶ್ರಮದ
ಸೊ ಅವ್ರದ್ದು ಅದಕ್ಕೆ ರಾಮಂದು ಕೃಷ್ಣನಕ್ಕೆ ಸೆಟ್ ಆಯಿತು. ಸೊ ಓವರಾಲ್ ಬ್ಯೂಟಿಫುಲ್ ಆಗಿ ಏನು ಅಂದ್ಕೊಂಡಿದ್ದೀನಿ ಅದು ರಾಯರ ಕೃಪೆಯಿಂದ ಸೆಟ್ ಆಯಿತು. ರಘು, ಮಂತ್ರಾಲಯಕ್ಕೆ ಹೋದವ್ರು ಎಲ್ಲರಿಗೂ ಅನುಭವ ಆಗಿರುತ್ತೆ. ನಾವು ಮಾಮೂಲಿ ನಡ್ಕೊಂಡು ಪ್ರದಕ್ಷಿಣೆ ಹಾಕೋದೇ ದೊಡ್ಡ ಕಷ್ಟ. ಹೌದು. ಕೆಲವರು ಉರುಳು ಸೇವೆ ಮಾಡ್ತಿರ್ತಾರೆ, ಕೆಲವರು ಹೆಜ್ಜೆ ನಮಸ್ಕಾರ ಮಾಡ್ತಿರ್ತಾರೆ, ಕೆಲವರು ಕೂತಿರ್ತಾರೆ. ಇದು ಯಾವುದನ್ನು ಡಿಸ್ಟರ್ಬ್ ಮಾಡೋಂಗಿಲ್ಲ. ಹೌದು. ಬಟ್ ಜನಗಳ ಮಧ್ಯೆ ನೀವು ಕ್ಯಾಮ್ರಾ ಇಟ್ಟು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಶೂಟ್ ಮಾಡಬೇಕು. ಎಷ್ಟು ಈಸಿ ಮತ್ತು ಎಷ್ಟು ಕಷ್ಟ. ನಿಜವಾಗ್ಲೂ ಅದಂತೂ ಟಫ್. ಯಾಕಂದರೆ ಯಾರಿಗೂ ಏನು ಅನ್ನಂಗಿಲ್ಲ. ಎಲ್ಲರೂ ಭಕ್ತಿಯಿಂದ ಅವ್ರ ಕಷ್ಟದಿಂದ ನೀವೀಗ ಹೇಳ್ದಂಗೆ ಬಂದಿರ್ತಾರೆ. ಅವ್ರವ್ರದ್ದೇ ಟೆನ್ಷನ್. ಕೆಲವೊಮ್ಮೆ ಫಸ್ಟ್ ಟೈಮ್ ಬಂದಿರ್ತಾರೆ, ಕೆಲವ್ರು ಏನೋ ಕಷ್ಟಪಟ್ಟು ಬಸ್ಸು ರಾತ್ರಿ ನಿದ್ದೆ ಇರಲ್ಲ. ಇಟ್ ಈಸ್ ವೆರಿ ಟಫ್. ಆ್ಯಂಡ್ ನಾವು ನಮ್ಮ ಜಿಮ್ಮಿ ಹರೀಶ್ ಅಂತ ಇದ್ದರು, ಕಾಂತಾರ ಗಿಂತಾರೆಲ್ಲ ಅವರೇ ಜಿಮ್ಮಿ ಇದು ಮಾಡಿದರು. ಪಾಪ ಅವರು ಅಷ್ಟೇ ಸಿಕ್ಕಾಪಟ್ಟೆ ಗಿಂಬಲ್ ಹಿಡಿದು ರಥೋತ್ಸವ ಟೈಮಲ್ಲಿ ಅದನ್ನು ಮೇಕಿಂಗು ಇದೆ ಆ್ಯಕ್ಚುಲಿ ನಮ್ಮ ಹತ್ರ. ಆ್ಯಂಡ್ ತೋರಿಸ್ತೀನಿ, ನೀವು ಮಾತಾಡ್ತಿರ್ಬೇಕಾದ್ರೆ ಅದನ್ನು ತೋರಿಸ್ತೀನಿ ನಾನು. ಥ್ಯಾಂಕ್ ಯು. ಸೊ ಯೂಸ್ ಮಾಡಿದ್ರ? ಯಾ, ಲೈಕ್ ಜಿಮ್ಮಿ ಯೂಸ್ ಮಾಡಿದ್ವಿ, ಗಿಂಬಲ್ ಯೂಸ್ ಮಾಡಿದ್ವಿ, ಡ್ರೋನ್ ಯೂಸ್ ಮಾಡಿದ್ವಿ, ಬಾಕಿ ಕ್ರೇನು ಅದು ಎವ್ರಿಥಿಂಗ್ ಏನು ನನಗೆ ಬೇಕು ಶಾರ್ಟ್ಸ್. ಯಾಕಂದರೆ ಏನು ನಾರ್ಮಲಿ ಶಾರ್ಟ್ಸ್ ಒಂದು ಶಾರ್ಟ್ಸ್ ಇದೆ, ನೀವು ಆ್ಯಕ್ಚುಲಿ ನೋಡ್ಬೋದು. ಲಾಸ್ಟಿಗೆ ಗುರುಗಳು ಕೂತ್ಕೊಂಡಿರ್ತಾರೆ ವೃಂದಾವನದ ಎದುರುಗಡೆ, ರಾಯರ ವೃಂದಾವನ ಎದುರುಗಡೆ. ಹಿಂಗೆ ಹೋಗ್ಬೇಕಾದ್ರೆ ಎಷ್ಟೋ ಜನ ತಿರುಪತಿ ತಿಮ್ಮಪ್ಪನ ವೆಂಕಟರಮಣ ನೋಡ್ದಂಗೆ ಆಗುತ್ತೆ ಅಂತ. ಅದು ಗರ್ಭಗುಡಿ ಒಳಗಡೆ ಹಿಂಗೆ ಒಂದು ಶಾರ್ಟ್ ಹೋಗುತ್ತೆ. ಸೊ ಅದನ್ನು ನಾನು ಥಾಟ್ ಮಾಡಿದ್ದೆ, ಇದೇ ನಂಗೆ ಹಿಂಗೆ ಬೇಕು ಆ ಶಾರ್ಟು ಅಂತೇಳಿ. ಅದು ವಂಡರ್ಫುಲ್. ದೂರದಿಂದ ನೋಡೋಕೆ ನಮ್ಗೆ ಹಂಗೆ ಕಾಣುತ್ತೆ, ವೆಂಕಟರಮಣ ತಿರುಪತಿ ವೆಂಕಟರಮಣ ಥರನೇ ಕಾಣುತ್ತೆ ಆ ಶಾರ್ಟ್ಸು. ಅದು ತುಂಬ ನೀಟಾಗಿ ಬಂತು. ಸೊ ಓವರಾಲ್ ತುಂಬ ಕಷ್ಟ ಆಯಿತು. ಬಟ್ ನಾನು ಎಂಡ್ ಆಫ್ ದ ಡೇ ಎಲ್ಲಿ ಹೋದ್ರು ಅದೇ ಹೇಳ್ತೇನೆ, ರಾಯರಿದ್ದಾರೆ. ಮಿಡ್ ನೈಟಲ್ಲಿ ಶೂಟ್ ಮಾಡ್ದಂಗಿದೆ. ಹೌದು, ಒಂದು ಗುರುಗಳದು ಇಡೀ ಮಂತ್ರಾಲಯ ಖಾಲಿ ಇದೆ ಅಂದ್ರೆ ಅರ್ಥ ಮಿಡ್ ನೈಟ್ ಆಗಿರ್ಬೇಕು. ಅಂದರೆ ಅಂದರೆ ಲೈಕ್ ಮಂತ್ರ ಪ್ರಾಂಗಣದಲ್ಲಿ ಗುರುಗಳದು ವಾಕಿಂಗ್ ಬೇಕಿತ್ತು. ಸೊ ಅದು ಬ್ಯಾಕ್ ಡ್ರಾಪಲ್ಲಿ ಮಂತ್ರಾಲಯನೇ ಅಂದರೆ ಗರ್ಭಗುಡಿಯ ಗೋಲ್ಡನ್ ಇದೆಲ್ಲ ಬೇಕಿತ್ತು. ಅವಾಗ ಅದು 1.5-2 ಗಂಟೆ ಟೈಮಲ್ಲಿ ಬೆಳಗಿನ ಜಾವ ಗುರುಗಳು ಪಾಪ ಫ್ರೀ ಆಗಿದ್ದು ಆ ಟೈಮಲ್ಲಿ. ಹೌದು, ಅದು ತುಂಬ ಚೆನ್ನಾಗಿ ಬಂದಿದೆ ಶಾರ್ಟ್ಸ್. ಹಾಗೂ ಸಾಮಾನ್ಯವಾಗಿ ಒಂದು ಸಿನಿಮಾ ಹಾಡು ಅಥವಾ ಯಾವುದೋ ಒಂದು ಆಲ್ಬಮ್ ಸಾಂಗ್ ತೆಗಿಬೇಕಾದ್ರೆ ಸೆಟ್ ಹಾಕ್ತಾರೆ. ಒಂದ್ಸರಿ ಮಂಗಳಾರತಿ ಆಗುತ್ತೆ, ರೀಟೇಕ್ ಅಂದರೆ ಇನ್ನೊಂದ್ಸರಿ ಮಂಗಳಾರತಿ ಆಗುತ್ತೆ, ಅಭಿಷೇಕ ಆದರೆ ಇನ್ನೊಂದ್ಸರಿ. ನಿಮ್ಗೆ ಎಷ್ಟು ಸರಿ ಬೇಕೋ ಅಷ್ಟು ಸರಿ ಮಾಡಿಸ್ಕೋಬೋದು. ಮಂತ್ರಾಲಯದ ರಿಯಲ್ ಶೂಟ್ ಮಾಡಬೇಕಾದ್ರೆ ಇದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ನನ್ನ ಅರಿವಿಗೆ ಬಂದಿರೋ ಮಾಹಿತಿ. ಹೌದು. ಹೆಂಗೆ ಶೂಟ್ ಮಾಡಿದ್ರಿ ನೀವು? ಇದೊಂದು ಟಫ್. ಯಾಕಂದರೆ ಮಡಿಯಲ್ಲಿರ್ತಾರೆ ಎಲ್ಲರೂ. ಕರೆಕ್ಟ್. ಅಲ್ಲಿ ಮಡಿಯಲ್ಲಿ ನಾವೆಲ್ಲ ಟಚ್ ಮಾಡಿದ್ರೆ ನಮಗೆ ಅಂದರೆ ನಮಗೂ ಪಾಪ ಅವ್ರೇನಲ್ಲ, ಅವರೊಂದು ಹೋಗಿ ತಿರ್ಗಾ ಸ್ನಾನ ಮಾಡಿ ಆ ಟೈಮ್ ಒಳಗಡೆ ಈಗ ಮಧ್ಯಾಹ್ನ ಎಷ್ಟೊತ್ತಿಗೆ ಮಂಗಳಾರತಿ ಆಗ್ಬೇಕಂದ್ರೆ ಅಷ್ಟೊತ್ತಿಗೆ ಮಂಗಳಾರತಿ ಆಗಬೇಕು. ನಿಮಗೆ ಸಪ್ರೇಟಾಗಿ ಏನು ಮಾಡಲ್ಲ? ಇಲ್ಲ. ನಿಮ್ಮ ಕ್ಯಾಮ್ರಾಗೆ ಅಂತ ಸಪ್ರೇಟಾಗಿ ಮಾಡಿಲ್ಲ, ಚಾನ್ಸೇ ಇಲ್ಲ. ಅದಕ್ಕೋಸ್ಕರ 4 ಕ್ಯಾಮ್ರಾ ಇಷ್ಟು ದಿವಸ ನೀವು ಹೇಳಿದ್ರೆ 8 months ಏನಕ್ಕೆ ತಗೊಳ್ತು ಅಂತ. ಓಕೆ. ಬಟ್ ಈ ಕೆಲವು ಈಗ ತೆಪ್ಪೋತ್ಸವ ಆಗಿರ್ಬೋದು, ರಾಯರ ಹುಟ್ಟುಹಬ್ಬ ದಿವಸ ಆಗಿರ್ಬೋದು, ಇಲ್ಲ ಗಂಧಲೇಪನ ಆಗಿರ್ಬೋದು, ಅದನ್ನೆಲ್ಲ ನಮಗೆ ಇಂಪಾಸಿಬಲ್. ನಾವು ಅದಕ್ಕೆ 4 ಕ್ಯಾಮ್ರಾ ಹಾಕಿರ್ತೀವಿ. ನಾರ್ಮಲಿ ಇವತ್ತು ಒಂದು ದಿವಸ ಮಂಗಳಾರತಿ ಇರುತ್ತೆ, ನೆಕ್ಸ್ಟ್ ಡೇ ಮಂಗಳಾರತಿನೂ ಇರುತ್ತೆ. ಬಟ್ ಸ್ಪೆಷಲ್ ಡೇಸ್ ಅಂತ ಇರುತ್ತಲ್ಲ, ಈಗ ರಾಯರ ಹುಟ್ಟುಹಬ್ಬ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ರಾಯರ ಹುಟ್ಟುಹಬ್ಬದ ಅಭಿಷೇಕ ಇರುತ್ತೆ. ಅದನ್ನೆಲ್ಲ ನೀವು ಇಂಪಾಸಿಬಲ್ ತಿರ್ಗಾ ಮಾಡಿ ಅಂತ ಹೇಳಿ ಮಾಡೋಕ್ಕಾಗೋದೇ ಇಲ್ಲ. ವರ್ಷಕ್ಕೆ ಒಂದೇ ಸಲ ಆಗೋದು. ಸೊ ಯಾರಾದರೂ ಫೈಲ್ ಶಾಟ್ ಯೂಸ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ರೆ ಸುಳ್ಳು. ಅದು ಅವರೇ ಕ್ಯಾಮ್ರಾ ಇಟ್ಟು 8-9 ತಿಂಗಳು ಶೂಟ್ ಮಾಡೇ ನಿಮ್ಗೆ ಆಲ್ಬಮ್ ಕೊಟ್ಟಿರೋದು. ಹೌದು, ಅದಕ್ಕೋಸ್ಕರ 4 ಕ್ಯಾಮ್ರಾ. ಒಂದು ಕ್ಯಾಮ್ರಾ ಅಟ್ಲೀಸ್ಟ್ ಮಿಸ್ ಆಯಿತು ಅಂತಾರೆ, ಇನ್ನೊಂದು ಕ್ಯಾಮ್ರಾ ಹೆಂಗಾಗ್ತಿತ್ತು? ಒಂದು ಆರತಿ ಮಾಡ್ತಿದ್ರು, ನೀವು ಒಂದು ಆ್ಯಂಗಲ್ ಶೂಟ್ ಮಾಡ್ತಿದ್ರಿ, ಇನ್ನೊಂದು ಆ್ಯಂಗಲ್ ಬೇಕು ಅಂದರೆ ನೆಕ್ಸ್ಟ್ ಡೇ ಕಾಯ್ಬೇಕಾ? ಮಂಗಳಾರತಿ ದಿವಸ ಬೇಕು ಅಂತೇಳಿ ನೆಕ್ಸ್ಟ್ ಡೇ ಕಾಯ್. ಬಟ್ ಅಲಂಕಾರ ಬೇರೆ ಇರುತ್ತಲ್ವ, ನಾವು ಚೀಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ 4 ಕ್ಯಾಮ್ರಾ ಯೂಸ್ ಮಾಡ್ತಿದ್ವಿ. ಸೊ ಯಾವುದೋ ಒಂದು ಆ್ಯಂಗಲ್ ನಿಮ್ಗೆ ಬೇಕಾಗಿರೋ ಆ್ಯಂಗಲ್ ಸಿಗುತ್ತೆ ಅಂತ. ಓಕೆ. ಸೊ ಆ ರೀತಿ ಇತ್ತು. ಮತ್ತು ಅಭಿಷೇಕದ್ದು ಅಷ್ಟೇ. ಯಾಕಂದರೆ ಒಳಗಡೆ ಅಂತೂ ಪಾಪ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ. ಎಲ್ಲ ಭಕ್ತರು, ಡೆವೋಟೀಸ್ಗಳು ಅವರು ಇವರೆಲ್ಲ ತುಂಬಿರ್ತಿದ್ರು. ಸೊ ಇಲ್ಲ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದ್ರು, ಯಾರು ನೀವು ಶೂಟ್ ಮಾಡ್ಕೊಂಡು ಹೋಗಿ ನಮ್ಗೆ ರಾಯರ ದರ್ಶನ ಮಾಡಬೇಕು ಅಂತ ಹೇಳ್ತಿದ್ರು. ಸೊ ಎಲ್ರಿಗೂ ಅಡ್ಜಸ್ಟ್ ಹಾಕ್ಕೊಂಡು ಮಾಡಿದ್ದೀವಿ. ಅನುಭವ ಆಯ್ತಾ? ಎಸ್, 100%. ಅಂದರೆ ಯಾರೋ ಬಂದು ನಮ್ಮ ದರ್ಶನ ಮಾಡ್ತೀವಿ, ನೀವು ದರ್ಶನ ಮಾಡ್ತೀವಿ ಆಮೇಲೆ ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇದೆ. ಸೊ ಕೆಲವೊಮ್ಮೆ ರಥ ಎಳಿಬೇಕಾದ್ರೆ ಸಾಕು ನೀವು ಸೈಡ್ಗೆ ಹೋಗಿ ಅಂತ ಹೇಳಿದ್ದು ಇದೆ. ತುಂಬ ಇದೆ. ಅದನ್ನೆಲ್ಲ ನಾವು ಇದು ಮಾಡಿಕೊಂಡು, ಯಾಕೆಂದರೆ 100% ನಾನು ಹೇಳಿದೆ, ಅವ್ರ ಕಷ್ಟಕ್ಕೆ ಅವ್ರ ಇದಕ್ಕೆ ಬಂದಿರ್ತಾರೆ. ನಾವು ಇಲ್ಲಪ್ಪ ನಾವು ಶೂಟ್ ಮಾಡ್ತೀವಿ ಅಂತ ಹೇಳೋಕ್ಕೆ ರೂಪ ಹಾಕೋಕ್ಕೂ ಆಗಲ್ಲ. ಸೊ ಎಲ್ಲಿ ಯಾವ ಸ್ಥಳದಲ್ಲಿ ಇದ್ದೀವಿ ಅದೇ ರೀತಿ ನಾವು ಅದನ್ನು ಇದು ಮಾಡ್ಕೊಂಡು ಹ್ಯಾಂಡ್ಲ್ ಮಾಡಿದ್ರಿ ಭಕ್ತರು. ಅದೇ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿದ್ದೆ ನಮ್ಮ ಟೀಮಿಗೆ. ಆ್ಯಂಡ್ ಖುಷಿಯೋಸ ಎಲ್ರಿಗೂ ನಾವು ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ಸ್ ತೆಗೆದಿಡೋದಾಗಿರ್ಬೋದು. ಯಾಕಂದರೆ ಅವ್ರಿಗೂ ನಾವು ಮಠದ ವಿರುದ್ಧವಾಗೂ ನಾವು ಹೋಗಬಾರ್ದು. ಪಾಪ ಅವ್ರು ನಮಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ, ಯಾಕಂದರೆ ಅಲ್ಲಿರುವಂಥ ಎಂಪ್ಲಾಯೀಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು,
SK ಶ್ರೀನಿವಾಸರಾವ್ ಅಂತ ಮ್ಯಾನೇಜರ್ ಲಾಸ್ಟಿಗೆ ಒಂದು ತುಂಬ ಸಪೋರ್ಟ್ ಮಾಡಿದ್ರು. ಇದು ಪ್ರಾಂಗಣದ ಒಳಗಡೆ ಮತ್ತು ದೇವಸ್ಥಾನ. ಇದನ್ನು ಹೊರತುಪಡಿಸಿ ನಮಗೆ ವಿಜುವಲಿ ಈ ಕಣ್ಣಿಗೆ ಹಬ್ಬ ಅಂತೀವಲ್ಲ, ಟ್ರೀಟ್ ಟು ಐ ಅಂತೀವಲ್ಲ, ಅದು ಹೊರಗಡೆ ತುಂಬ ಚೆನ್ನಾಗಿ ತೆಗೆದಿದ್ದೀರಿ, ಬಳಸ್ಕೊಂಡಿದ್ದೀರಿ ಕೂಡ ತುಂಬ ಚೆನ್ನಾಗಿ. ಅದು ಇನ್ಕ್ಲೂಡಿಂಗ್ ಸುಬುಧೇಂದ್ರ ತೀರ್ಥರನ್ನ ಬಂಡೆ ಮೇಲೆ ತುಂಗಾ ನದಿ ತೀರದಲ್ಲಿ ನಿಲ್ಲಿಸಿ ಇದೆಲ್ಲ ವಂಡರ್ ಕ್ರಿಯೇಟ್ ಮಾಡಿದ್ದೀರಿ ಪ್ರಕೃತಿಯಲ್ಲಿ ನೀವು. ಆ್ಯಂಡ್ ಇನ್ನೊಂದು ಐಡಿಯಾಸ್ ಅಂತ ಹೇಳಿದ್ರೆ ನನ್ನ ಜೊತೆ ಅರುಣ್ ಅಂತ ಇದ್ರು, ತುಂಬ ವರ್ಷದ ಗೆಳೆಯ ಅರುಣ್ ಅಂತ. ಕೆಲವು ಶಾರ್ಟ್ಸ್ ನೋಡಿರ್ಬೋದು, ಡ್ರೋನ್ ಶಾರ್ಟ್ಸು ಅದೆಲ್ಲ. ಆ್ಯಂಡ್ ಕೆಲವು ಐಡಿಯಾಸ್, ಗುರುಗಳು ಕೂತ್ಕೊಂಡಿರ್ತಾರೆ, ಫ್ಲವರ್ ಬೀಳ್ತಾ ಇರುತ್ತೆ. ಹೌದು. ಸೊ ಈ ಐಡಿಯಾಸ್ ಎಲ್ಲ ಕೊಟ್ಟಿದ್ದು ಅರುಣ್. ಸೊ ನಿಮ್ಮ ಮುಖಾಂತರ ಅರುಣ್ಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವು ಐಡಿಯಾಸ್ ಸರ್ ಹಿಂಗೆ ಮಾಡೋಣ, ಯಾಕಂದರೆ ಅವನು ಆಲ್ಮೋಸ್ಟ್ ಮ್ಯಾರೇಜ್ ಶೂಟ್ಸು ಇಲ್ಲ ಅಬ್ರಾಡಲ್ಲಿ ಶೂಟ್ಸು, ಈಸ್ ಆಲ್ಸೋ ಫುಲ್ ಬ್ಯುಸಿ ಇರ್ತಾನೆ. ಅವನು ಅಷ್ಟೇ, ಅವ್ನು ಪೂರ್ತಿ ಡೇಸ್ ನಾವು ಎಷ್ಟು ದಿವಸ ಶೂಟ್ ಅವನು ಅಷ್ಟು ಬ್ಯುಸಿ. ಅವನಿಗೆ ಆರ್ಡರ್ಸ್ ಇದ್ದರು ಅದನ್ನು ಬೇರೆಯವ್ರಿಗೆ ಕೊಟ್ಟು ನನ್ನ ಜೊತೆ ಬಂದು ಅಣ್ಣ ಹಿಂಗೆ ಮಾಡೋಣ ನಮಗೆ ಹೌದು. ಆ್ಯಂಡ್ ಅವ್ರನ್ನ ಒಂದು ಗುರುಗಳು ನಿಂತ್ಕೊಂಡಿರೋ ಒಂದು ಶಾರ್ಟ್ ಡೌನ್ ಒಂದು ಶಾರ್ಟ್ ಬರುತ್ತೆ ಮೇಲೆ ಅದು. ಸೊ ಡ್ರೋನ್ ಶಾರ್ಟ್ಸ್ ಎಲ್ಲ ಅವ್ನು ಬ್ಯೂಟಿಫುಲ್ ಆಗಿ ತೆಗೆದು. ಆ್ಯಂಡ್ ಅವನು ಒನ್ ಆಫ್ ದ ರೀಸನ್ ಇಷ್ಟು ಚೆನ್ನಾಗಿ ಬರೋಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರೋದೇನು ಗೊತ್ತಾ, ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಠದಲ್ಲಿ ಅವರು ಪ್ರತಿನಿತ್ಯದ ಕೆಲಸ ಮಾಡ್ತಿರ್ತಾರೆ, ನೀವು ಶೂಟ್ ಮಾಡಿದ್ರೆ ಕರೆಕ್ಟು. ಈ ಥರದ್ದೆಲ್ಲ ಇದೆಯಲ್ಲ, ಇದೆಲ್ಲ ಒಂಥರ ಸಿನಿಮ್ಯಾಟಿಕ್ ವೇ ಇದು. ಅಂದರೆ ನೀವು ಹೂ ಹಾಕೋದು, ಅವರು ಕೂತ್ಕೊಳ್ಳೋದು, ನಿಮ್ಮ ಫ್ರಂಟ್ ಒಂದು ಶಾಟ್ ತೆಗಿತೀರಾ, ಅದೇ ಥರ ಬ್ಯಾಕಿಂದ ಒಂದು ಶಾಟ್ ತೆಗೆದಿದ್ದೀರಾ, ಮೇಲಿಂದ ಗುರುಗಳೇ ಇಲ್ಲಿ ನೋಡಿ ಅನ್ಬೇಕು. ಮತ್ತು ತುಂಬ ರೇಡಿಯಸ್ಸಲ್ಲಿ ಅವರೊಬ್ಬರೇ ನಿಂತಿದ್ದಾರೆ, ಈಗ ಯಾರೂ ಇಲ್ಲ. ಇದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಗುರುಗಳನ್ನ ನೀವು ಹೇಳಿ? ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಅವರ ಪೂರ್ವಾಶ್ರಮ ಅಳಿಯಂದರು ಕೃಷ್ಣ ಅಣ್ಣ ಅಂತ ನಾನು ಕರಿತೀನಿ ಅವ್ರನ್ನ, ಆ್ಯಂಡ್ ಶ್ರೀಶಾ ಜೋಯ್ಸು ಅವ್ರದ್ದು ಒಂದು ಪಾತ್ರ ಇದೆ. ಯಾಕಂದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಡೈರೆಕ್ಟಾಗಿ ಗುರುಗಳ ಹತ್ರ ಇದೆಲ್ಲ ಹೇಳೋಕ್ಕೆ ಒಂಥರ ಇರುತ್ತೆ. ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಯಾವುದೇ ಕಾರಣಕ್ಕೂ ನಾನು ಹೇಳ್ತಿದ್ದೊಂದು, ಇಟ್ ಈಸ್ ನೀವು ಹೇಳಿದಂಗೆ ಲಕ್ಷಾಂತರ ಜನ ತಲುಪುವಂಥ ಚೂರು ನಾವು ಅದನ್ನು ಹೆಚ್ಚು ಕಡಿಮೆ ಆಯಿತು ಅಂತಾರೆ ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಬಿ ಕೇರ್ಫುಲ್ಲಾಗಿ ತೊಗೊಂಡು ಗುರುಗಳಿಗೆ ಇಷ್ಟ ಇದೆಯಾ ಅಂತ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ನಾನು ಇಲ್ಲಿಂದನೇ ಎಷ್ಟು ಏನು ಹೇಳ್ತೀನಿ, ಏನು ಹೇಳಿದ್ರು ಸಾಕಾಗಲ್ಲ ಅಷ್ಟು ಇದು ಸಪೋರ್ಟ್ ಮಾಡಿ. ಯಾವುದೋ ಸಿನಿಮ್ಯಾಟಿಕ್ ವೇಗೆ ಗುರುಗಳು ಇದೆಲ್ಲ ಬೇಕೇನ್ರಪ್ಪ ಅಂತ ಕೇಳಿದ್ದುಂಟ? ಅದೇ ನಾನು ಹೇಳ್ತಾ ಇದ್ದೆಲ್ಲ, ನಾವು ಹೆಂಗೆ ತೋರಿಸ್ತೀವೋ ಅದು ಜನರಿಗೆ ರೀಚ್ ಆಗಬೇಕು. ಅವ್ರಿಗೆ ಅದನ್ನು ಗೊತ್ತಿತ್ತು, ಇದು ರೀಚ್ ಆಗತ್ತೆ ಜನರಿಗೆ. ಸೊ ಸುಬುಧೇಂದ್ರ ಶ್ರೀಗಳು ಪಾದಂಗಳವರು ಈ ಥರ ಇದ್ದಾರೆ, ರಾಯರ ಮಠದಲ್ಲಿ ಈ ಥರ ಪೂಜೆ ಎಲ್ಲ ನಡೆಯುತ್ತೆ, ಪುನಸ್ಕಾರ ನಡೆಯುತ್ತೆ ಅಂತ ಜನರಿಗೆ ರೀಚ್ ಆಗಲಿ, ಗೊತ್ತಾಗಲಿ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆ ಒಂದು ಸಪೋರ್ಟ್ ಇತ್ತು. ನಾನು ಅದೇ ಎಗೇನ್ ಅದೇ ಬರ್ತೇನೆ, ಹಳೆಯ ಕಾಲದಲ್ಲಿ ನಮಗೆ ಗುರುಗಳು ಹೆಂಗಿದ್ದಾರೆ, ಗುರುಗಳಿದ್ದಾರೆ ಅಂತ ಗೊತ್ತಿತ್ತು. ಸೊ ಫೋಟೋಸು ವಿಡಿಯೋಸ್ ಇರಲಿಲ್ಲ, ಅದನ್ನು ನೋಡಲಿ ಅಂತ ಹೇಳೋ ಒಂದು ರೀತಿಯಲ್ಲಿ ಆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಅದು ಬ್ಯೂಟಿಫುಲ್ಲಾಗಿ ಬಂತು. ಸುಮಾರು ಎಷ್ಟು ಸಮಯದ ಹಾಡಿನ ಚಿತ್ರೀಕರಣ ಇದು? ಟೋಟಲ್ ಅವರ್ ಶೂಟ್ ಆಗಿದ್ದು ಕಂಪ್ಲೀಟ್? ಅದೇ 24 hours ನಮ್ಮ ಹತ್ರ ಕ್ಯಾಪ್ಚರ್ ಆಗಿರೋದು ರಾ ಫುಟೇಜಸ್ ಇದೆ. ಸೊ ನಾನು ನಿಮ್ಮ ಮುಖಾಂತರ ಫಸ್ಟ್ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ರಾಯರ ದರ್ಶನ ಅಂತ ಆ್ಯಕ್ಚುಲಿ ಇಟ್ಟಿರೋದು ನಾವು. ಸೊ ಆಲ್ಬಮ್ ಸಾಂಗಲ್ಲಿ ಮೊದಲಿನ SPB ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ಟೈಟಲ್ ಇಟ್ಟರೆ ಅದ್ರ ಕೆಳಗಡೆ 1, 2, 3, 4 ಅಂತ ಕೊಡ್ತಾಯಿದ್ರು. ಅದರ ಎಡೆಯಲ್ಲಿ ಹಾಡಿನ ಲಿರಿಕ್ಸ್ನ ಮೇನ್ ಹೆಸರು ಕೊಡ್ತಾಯಿದ್ರು. ಸೊ ನಾವು ರಾಯರ ದರ್ಶನದಲ್ಲಿ ಬನ್ನಿ ಗುರುರಾಯ ಅಂತ ಒಂದು ಸಾಂಗ್ನ ಮಾಡಿದ್ದೀವಿ. 2ನೇ ಸಾಂಗ್ ಆಗತ್ತೆ. ಸೊ ಅದು ಕೆಲವು ಫುಟೇಜನ್ನು ತೆಗಿತೀವಿ, ಇನ್ನು ಕೆಲವು ಫುಟೇಜಸ್ ಬೇರೆ ಮಠಗಳದ್ದು ನನ್ನ ನಿಮ್ಮ ಮಾಧ್ಯಮ ಫಸ್ಟ್ ಇವತ್ತು ಅನೌನ್ಸ್ ಮಾಡ್ತೇನೆ ನಾನು. ಯಾಕಂದರೆ ನನಗೆ ಸ್ಟೇಜಲ್ಲೂ ಮೊನ್ನೆ ರಿಲೀಸಿಂಗ್ ಸ್ಟೇಜಲ್ಲೂ ಅವಕಾಶ ಸಿಕ್ಕಿಲ್ಲ, ನಿನ್ನೆನೂ ಅವಕಾಶ ಸಿಕ್ಕಿರಲಿಲ್ಲ. ಸೊ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೆಂಗೆ ಯಾವ ರೀತಿ ಅಂತ ಗುರುಗಳ ಹತ್ರ ಹೋಗಿ ಡಿಸ್ಕಸ್ ಮಾಡಿ ಅದನ್ನು ಯಾವ ರೀತಿಲಿ ಮಾಡ್ಕೋಬೇಕು ಅಂದರೆ ಲೈಕ್ ಬೇರೆ ಮ್ಯೂಸಿಕ್ ಆ್ಯಂಗಲಲ್ಲಿ ಲೈಕ್ ಪೂರ್ತಿ ಡೆವೋಷ್ನಲಿ ಇರೋ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಸದ್ಯದಲ್ಲೇ ನಾನು ತಿಳಿಸ್ತೀನಿ. ನಮಗೆ ತುಂಬ ಫೇಮಸ್ ಅಂದರೆ ವಾರ ಬಂತಮ್ಮ, ಗುರುವಾರ ಬಂತಮ್ಮ, ಬಂದೆಯ ಗುರುರಾಯ. ಅದು ಈಗ ಹೆಂಗಾಗಿದೆ ಅಂದರೆ ಒಂದು ವಾರದಿಂದ ತುಂಬ ಜನ ಸ್ಟೇಟಸ್ ಹಾಕೋದು ನೋಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಾಗಲಿ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆ ಪ್ಲ್ಯಾಟ್ಫಾರ್ಮು. ನಿಮ್ಮ ಹಾಡು ಸಿಕ್ಬಿಡುತ್ತೆ, ತೆಗೆದಲ್ಲಿ ಹಾಕ್ಬಿಡ್ತಾರೆ ರಪ್ಪ ಅಂತ. ಅಂದರೆ ಅಷ್ಟು ಕ್ಯಾಚಿ ಟ್ಯೂನ್ ಮತ್ತು ಅದರ ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸಬೇಕು. ಒಂದು ಹಾಡಿನ ಸಾಲು ನಿಮಗೆ ಫಸ್ಟ್ ಗೊತ್ತಾಯ್ತಲ್ಲ, ಬರೋದ್ರಲ್ಲ ಅವರು, ಅವಾಗ ಏನು ಫೀಲ್ ಆಯ್ತದೆ ಹೇಳಿ? ನನಗೆ ಅದೇ ಪೂಜಾ ಟೆಕ್ಸ್ಟ್ ಕಳಿಸ್ತಾರೆ. ಅಲ್ಲ ನನಗಿಲ್ಲ ಟೆಕ್ಸ್ಟ್ ಕಳಿಸಿದ್ರು, ಬಟ್ ನನಗೆ
ಅದು ಹಾಡಿನ ಮುಖಾಂತರ ಬಂದರೆ ಓದಿದೆ ನಾನು. ಅದೇ ನಾನು ಹೇಳಿದೆಲ್ಲ ಶ್ರೀನಿವಾಸ, ದಿವ್ಯ ದರ್ಶನ. ಸೊ ಅದೆಲ್ಲ ನನಗೊಂಥರ ಹೆಂಗಿದು ಆಗತ್ತಾ, ಸೆಟ್ ಆಗತ್ತಾ? ಯಾಕಂದ್ರೆ ನಾವು ಸಿನಿಮಾ ಇಲ್ಲಿ ತನಕ ಸಿನಿಮಾದ್ದು ನೋಡಿಕೊಂಡು ಸಿನಿಮಾ ಸಾಂಗ್ ಮಾಡ್ಕೊಂಬಂದಿರೋದು, ಸೆಟ್ ಆಗತ್ತಾ ಅಂತ. ನಾನು ಬಾಬಿ ಮೇಡಮ್ಗೂ ಮಾತಾಡ್ತಾ ಇರ್ತಿದ್ದೆ ಅವಾಗ, ನೀವು ಯಾಕೆ ಟೆನ್ಷನ್ ಮಾಡ್ತೀರಾ, ನೀವು ಒಂದ್ಸಲ ಅಲ್ಲ 2 ಸಲ ಕೇಳಿ. ನಾನು ಎಲ್ರಿಗೂ ಹೇಳೋದು ಅಷ್ಟೇ, ಎಲ್ರಿಗೂ ಇವಾಗ ಕೇಳೋರಿಗೆ ಫಸ್ಟ್ ಕೇಳಿದ್ರೆ ನೀವು ಕೇಳಿ, 2ನೇ ಸಲ ಕೇಳಿ ನೀವು, ಆಮೇಲೆ ರಿಪೀಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಈಗದ ಸ್ವಲ್ಪ ಮ್ಯೂಸಿಕ್ಸ್ನ ಅದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಸೊ ಈಗದ ಜನ್ರೇಷನವರು ಕೇಳಿ, ಎಲ್ಲ ಹಳೇ ಇದರಲ್ಲಿ ಹೋಗೋದು ಬೇಡ, ಈಗಿನ ಜನ್ರೇಷನವರು ಕೇಳಲಿ ಅಂತ ಹೇಳೋದಕ್ಕೆ ಕೆಲವು ಡ್ರಮ್ಸು ಅದು ಇದೆಲ್ಲ ಮಿಕ್ಸ್ ಮಾಡಿದ್ದಾರೆ. ಸೊ ಅದೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯತ ಭಜತಾಂ ಕಲ್ಪವೃಕ್ಷ ನವತಾಂ ಕಾಮಧೇನು ಅಂತ ಆ ಒಂಥರ ಬ್ಯೂಟಿಫುಲ್ ಆಗಿ ಆ್ಯಬಿದು ಸೆಕೆಂಡ್ ಸಾಂಗ್, ಅದು ನಮ್ಮ ಪುಣ್ಯ. ಯಾಕಂದರೆ ಅವರು ಫಸ್ಟು ಕೂಡ ಡೆವೋಷ್ನಲಿ ಟಚ್ ಇರೋವಂಥ ಕಾಂತಾರಕ್ಕೆ ಹಾಡಿದ್ರು, ಸೆಕೆಂಡ್ ನಮ್ದಕ್ಕೆ ಹಾಡಿದ್ರು. ಹೀ ಈಸ್ ಆಲ್ಸೋ ವೆರಿ ಮಚ್ ಹ್ಯಾಪಿ. ಅವ್ರಿಗೂ ಎಲ್ಲ ಕಡೆಯಿಂದ ಕಾಲ್ಸು ಮೆಸೇಜಸ್ ಬರ್ತಾ ಇದೆ. ಸೊ ಓವರಾಲ್ ವೈ ಹ್ಯಾಪಿ? ಆ್ಯಬಿ ಅದೇ ನಾನು ನನ್ನ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಶಂಕರ ಮಹಾದೇವನು ಎಲ್ಲ ಇನ್ನೂ 2-3 ನಾರ್ತ್ ಅಲ್ಲಿಂದ ತೊಗೊಂಬಂದು ಒಂಥರ ಕೈಲಾಶ್ಗೀರ್. ಯಾಕೆ ನನ್ನ ಒಂದು ಸಿನಿಮಾ ಹಾಡಿಗೆ ಅವ್ರು ಆಡಿದ್ರು, ಅವ್ರನ್ನ ತೊಗೊಂಬರ್ಬೇಕು ಅಂತ. ಬಟ್ ಬಾಬಿ ಮೇಡಮ್ ಆ್ಯಂಡ್ ಅಜ್ನೀಶ್ ಅವರು ಇಲ್ಲ ನೋಡಿ ನೀವು ಸೆಟ್ ಆಗ್ತದೆ ಅಂತೇಳಿ. ಸೊ ಓಕೆ ಮೇಡಮ್, ನೀವು ಹೆಂಗೆ ಹೇಳ್ತೀರಾ ಹಂಗೆ ಹೋಗೋಣ, ಟ್ರಸ್ಟ್ ನನಗೆ ಬ್ಯೂಟಿಫುಲ್ಲಾಗಿ ಬರಬೇಕು ಎಂಡ್ ಆಫ್ ದ ಡೇ ಅಂತ ಹೇಳಿದೆ. ಅದು ಫಸ್ಟ್ ಟೀಸರಲ್ಲೇ ನಮಗೆ ಹಬ್ಬ ಅಂತ ಅನಿಸ್ತು. ಸೊ ನಾನು ಹೇಳೋದಿಲ್ಲ ಕಂಟಿನ್ಯೂ ಮಾಡೋಣ ಅದೇ ಅಂತೇಳಿ. ಆ್ಯಂಡ್ ಅದಕ್ಕೆ ನನಗೆ ಅವರು ಸಿಂಗ್ ಮಾಡಿ ಕಳಿಸ್ತಾರೆ ಅಂತಲೂ ಗೊತ್ತಿಲ್ಲ. ಸಿ ಅವರು ಇವತ್ತಿಲ್ಲ ಅಂದರೆ, ಬಾಬಿ ಮೇಡಮ್ ಅಜ್ನೀಶ್ ಸರ್ ಇಲ್ಲ ಅಂದರೆ ಇಷ್ಟು ಸಕ್ಸಸ್ ಚಾನ್ಸೇ ಇರಲಿಲ್ಲ. ಅವರು 1 ಪಿಲ್ಲರ್ ಅಲ್ಲ, ಫ್ರಂಟಿದ್ದು 2 ಪಿಲ್ಲರು ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಸಿನಿಮಾ ನಿರ್ಮಾಣ ಮಾಡಿರೋದ್ರಿಂದ, ನಿರ್ಮಾಪಕನೂ ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಸಿನಿಮಾ ಮಾಡಿರ್ಬೋದು, ಜನಕ್ಕೆ ತಲುಪಿಸೋದು ಭಾಳ ಕಷ್ಟ. ಮಾರ್ಕೆಟಿಂಗ್ ಇಸ್ ವೆರಿ ಚಾಲೆಂಜಿಂಗ್ ಯಾವಾಗಲೂ ಕೂಡ. ಒಂದು 10 ದಿನದಿಂದ ನಿಮ್ಮ ವಿಜುವಲ್ ಹೆಂಗೆ ಓಡಾಡ್ತಿದೆ ಅಂದರೆ ಮಂತ್ರಾಲಯದ ಸನ್ನಿಧಿಯಲ್ಲಿ ನಡೆದಂಥ ಒಂದು ಗ್ರ್ಯಾಂಡ್ ಆಡಿಯೋ ಆಲ್ಬಮ್ ಲಾಂಚ್ ಇದೆಯಲ್ಲ, ಐಬಾಲ್ ಕ್ಯಾಚ್, ಅದು ನಮ್ಮೆಲ್ಲರಿಗೂ ಕೂಡ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ರಿ ರಘು? ಅದೇ ಶ್ರೀಗಳ ಹತ್ರ ಹೋಗಿದ್ವಿ. ಶ್ರೀಗಳ ನನಗೆ ಪರ್ಮನೆಂಟ್ ಸ್ಟೇಜ್ ಇದೆ ಅಲ್ಲಿ, ಒಂದು ಇದು ಗರ್ಭಗುಡಿಯ ಹಂಗೆ ಬಂದು ಮುಂದ್ಗಡೆ ಮಹಾದ್ವಾರದಿಂದ ಹೊರಗೆ ಬರಬೇಕು, ರೈಟ್ ಸೈಡ್ ಒಂದು ಪರ್ಮನೆಂಟ್ ಸ್ಟೇಜ್ ಇದೆ ಮಂತ್ರಾಲಯದಲ್ಲಿ. ಸೊ ನಾನು ಯೋಚನೆ ಮಾಡಿದಾಗ ಟೀಸರಲ್ಲಿ ರಿಲೀಸ್ ಮಾಡಿದ್ವಿ. ಜಗ್ಗೇಶ್ ಸರು, ರಿಷಬ್ ಸರ್ ಬಂದು ಲಾಂಚ್ ಮಾಡಿಕೊಟ್ಟಿದ್ರು. ನನಗೇನೋ ಇಲ್ಲ, ನನಗೆ ಜನ ಸೇರಿಸ್ಬೇಕು, ನನ್ನ ಒಂದು ಹಿಂಗೆ ಇತ್ತು ಸ್ಟೇಜ್. ಯಾಕಂದರೆ ನಾನು ಮಾಧ್ಯಮ ಪ್ರಶಸ್ತಿ ಮಾಡೋಕೋಣ, ಆ ಸ್ಟೇಜ್ ನನಗೊಂದು ಐಡಿಯಾಸ್ ಇದೆ, ಲಾಂಚ್ ಆದರೆ ಹೆಂಗೆ ಲಾಂಚ್ ಆಗಬೇಕು ಅಂತ. ಸೊ ಗುರುಗಳ ಹತ್ರ ಕೇಳಿದೆ, ಫಸ್ಟಿಗೆ ನಮ್ಗೆ ಐಡಿಯಾ ಸೈಡಲ್ಲಿ ರೈಟ್ ಸೈಡಲ್ಲಿ ಎಂಟ್ರಿ ಆಗೋ, ರೈಟ್ ಸೈಡಲ್ಲಿ ಮಾಡೋಣ, ಆದರೂ ಉದ್ದಕ್ಕೆ ಬರುತ್ತೆ ಅಂತ ಇತ್ತು. ಸೊ ಎಂಡ್ ಆಫ್ ದ ಡೇ ನಮ್ಮ ಏನು ಡಿಸೈನ್ ಆ್ಯಂಡ್ ಸ್ಟೇಜ್ ನಾರಾಯಣ್ ಸರ್ ಅಂತ ಮೈಸೂರಿಂದ, ಡ್ರೀಮ್ಸ್ ಅಂತ ಅವ್ರದ್ದು ಬರುತ್ತೆ, ಅವ್ರ ಹತ್ರ ಹೋಗಿ ಅವ್ರು ಆಲ್ರೆಡಿ ಡಿಸೈನ್ ಮಾಡಿ ಹಿಂಗೆ ಕಳಿಸ್ಬಿಟ್ರು. ನಾನು ನೋಡಿದೆ, ಒಂದು ಡೈರೆಕ್ಟ್ ನಮ್ಮೊಂದು ಗ್ರೂಪ್ ಇತ್ತು ಅಂತ ಗ್ರೂಪ್ಗೆ ಹಾಕ್ಬಿಟ್ಟೆ. ಅಲ್ಲಿಂದ ಅಪ್ರೂವಲ್ ಬಂದ್ಬಿಡ್ತು, ಆಯ್ತು ಮುಂದ್ಗಡೆನೇ ಹಾಕ್ಬಿಡಿ ಸೆಂಟ್ರ್ ಸ್ಟೇಜ್. ಸೊ ನಿಜವಾಗಿ ನೋಡೋಕೆ ಹೋದರೆ ಇಟ್ ಈಸ್ ಏನು ಹೇಳ್ತೀವಿ, ಆಫ್ಟರ್ ರಾಜ್ಕುಮಾರ್. ನನಗೆ ಅಲ್ಲಿ ಕೆಲವರು ಸ್ಥಳೀಯರು ಹೇಳಿರೋದು, ರಾಜ್ಕುಮಾರ್ ಆದಮೇಲೆ ರಾಜ್ಕುಮಾರ್ ಅವರು ವೇದಿಕೆ ಮಾಡಿದ್ರು. ಬಟ್ ಈ ಥರ ಒಂದು ವೇದಿಕೆ ಆ ಟೈಮಲ್ಲಿ ಇರಲಿಲ್ವೇನೋ, ಸೋಷಿಯಲ್ ಮೀಡಿಯಾ ಇದೆಲ್ಲ ಇರಲಿಲ್ಲ. ಅದಾದಮೇಲೆ ಫಸ್ಟ್ ಟೈಮ್ ಆ್ಯಂಡ್ ಈ ಥರ ವೇದಿಕೆ ಇಲ್ಲಿ ತನಕ ಯಾರೂ ಹಾಕಿಲ್ಲ ಮಂತ್ರಾಲಯದಲ್ಲಿ. ಆ್ಯಂಡ್ ಜನರು ನೆಕ್ಸ್ಟ್ ಡೇ ರಿವ್ಯೂ ನಂಗೆ ಸಿಗ್ತಾಯಿತ್ತು, ಅಯ್ಯೋ ಅವ್ರಿಗೆ ಅಷ್ಟು ಖುಷಿ, ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು ಅದು ಇದು ಅಂತೇಳಿ. ಸೊ 10 ಡೇಸಿಂದ ನನಗೆ 1 ಗಂಟೆಗೆ ರಾತ್ರಿ ಕಂಪ್ಲೀಟ್ ಆಗೋದು. ಸೊ ಅಗೈನ್ 5 o'clock ಎದ್ಬಿಡ್ತಾ ಇದ್ದೆ. ಯಾಕೆಂದರೆ ಅಷ್ಟು ದೊಡ್ಡ ಟಫ್ ಟಾಸ್ಕು. ನೀವು ಹೇಳ್ದಂಗೆ ಲಕ್ಷಾಂತರ ಜನರು ನೋಡ್ತಾ ಇರ್ತಾರೆ, ಒಂದು ಚೂರು ಏನಾದ್ರು ಹೆಚ್ಚು ಕಡಿಮೆ ಆದರೂ ತೊಂದರೆ. ಅದಕ್ಕೋಸ್ಕರ ಅದು ಕಂಪ್ಲೀಟ್ ಆಗೋ ತನಕನೂ ನನಗೆ ಇನ್ನೂ ಕೂಡ ಅದು ನಡೀತಾನೆ ಇದೆ. ಸೊ ಜೊತೆಗೆ ನೋಡಿ, ಯಾರು ರಾಯರಿದ್ದಾರೆ ಅಂತ ನಂಬಿ ಕಲಾವಿದರುಗಳ ಬಳಗ ಇದೆಯಲ್ಲ, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ತೀರಾ, ಅವ್ರನ್ನೆಲ್ಲರನ್ನೂ ಇನ್ವಾಲ್ವ್ ಮಾಡ್ತೀರಾ. ಪ್ರತಿಯೊಬ್ಬರನ್ನು ಬೆಂಗಳೂರಿಂದ ಅಥವಾ ಯಾವ್ಯಾವ ಊರಲ್ಲಿದ್ದರೂ ಅವರೆಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸ್ತೀರಾ. ವೆರಿ ವೆರಿ ಟಫ್ ಇದೆ ಆ್ಯಕ್ಚುಲಿ. ಪ್ರತಿಯೊಂದು ಗುರುಗಳೊಂದು ಮಾತು ಹೇಳ್ತಿದ್ರು ಕರಿಬೇಕಾದ್ರೆ, ನೋಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಹೋಗಿ ಇನ್ವೈಟ್ ಮಾಡಿ ಬನ್ನಿ, ಬಾಕಿದ್ದು ರಾಯರಿದ್ದಾರೆ, ರಾಯರು ಕರ್ಸ್ಕೊಳ್ತಾರೆ, ಯಾರಿಗೆ ಬರಬೇಕು ಅಂತ ಅನ್ಸು ಬರ್ತಾರೆ ಅಂತ. ಸೊ ಅದು ಮೊನ್ನೆ ಸತ್ಯ ಆಯಿತು. ಒಂದು ವೇದಿಕೆಯಲ್ಲಿ ಅಷ್ಟೂ ಜನ ಮಂತ್ರಾಲಯದ ಎದುರುಗಡೆ ನನ್ನ ಒಂದೇನೋ ಒಂದು ಕನಸಿತ್ತು, ಅದು ಮೊನ್ನೆ ನನಸಾಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭೂತೋನ ಭವಿಷ್ಯತಿ ಅನ್ನೋ ಥರ ಮಂತ್ರಾಲಯದ ಮುಂದೆ, ಅಂದರೆ ಮಂತ್ರಾಲಯದ ಏನು ಇತ್ತಲ್ಲ ಲುಕ್ಕು, ಅದಕ್ಕಿಂತ ಮುಂಚೆ ಇದು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಕಲಾವಿದರ ದಂಡೇನು, ಹಿರಿಯರಿಂದ ಹಿಡಿದು ಕಿರಿಯರ ತನಕ, ಕಲಾ ಪ್ರಕಾರಗಳೇನು ಎಲ್ಲವೂ ವೇದಿಕೆ ಮೇಲೆ ಕೂತಲ್ಲಿ ನೋಡ್ತಿರೋರಿಗೆ ಮೈ ಜುಮ್ ಅನಿಸುವಂಥ ಪುಳಕ. ಅದೇ ನೀವು ಹೇಳಿದ್ನ ಭೂತೋನ ಭವಿಷ್ಯತಿ ಅಂತ,
ಭಾವನಾ ನಾಗಯ್ಯ ಅವರು ಇದ್ದಾರೆ, ಫಸ್ಟ್ ಡೇ ಕಾಲ್ ಮಾಡಿದ್ರು, ಪಾಪ ಅವ್ರನ್ನು ಕರೆದಿದ್ದೆ. ಅವರು ಬೆಳಗ್ಗೆ ಫೋನ್ ಮಾಡಿ ಇದೇ ಡೈಲಾಗ್ ಹೇಳಿದ್ರು. ಸೊ ನನಗೂ ಅದೆಲ್ಲ ಕೇಳಬೇಕಾದ್ರೆ 100% ಇನ್ನೂ ಏನಾದರೂ ಮಾಡಬೇಕು, ರಾಯರ ಬಗ್ಗೆನೂ ಕೆಲವು ಟೆಂಪಲ್ಸ್ಗಳಿದೆ, ಇನ್ನೂ ಅದ್ರ ಬಗ್ಗೆನೂ ಮಾಡಬೇಕು ಅಂತ ಅನಿಸುತ್ತೆ. ನಿಮ್ಮೆಲ್ಲ ಸಪೋರ್ಟು ನಿಮ್ಮ ಇದಿದ್ರೆ. ಸೊ ಬಟ್ ಈ ಪಾರ್ಟ್ 2 ಇನ್ನೂ ಏನು ಮಾಡೋಣ, ಯಾಕಂದರೆ ತುಂಬ ಜನರು ಈ ರಾಯರ ದರ್ಶನ ಒಳ್ಳೆ ಟೈಟಲ್ ಸಿಕ್ಕಿದೆ. ಸೊ ನಾನು ಫಸ್ಟ್ ಇಡುವಾಗಲೂ ಯೋಚನೆ ಮಾಡ್ಕೊಂಡಿದ್ದೆ ರಾಯರ ದರ್ಶನ ಅಂತೇಳಿ. ಸೊ 1, 2 ಅಟ್ಲೀಸ್ಟ್ 3 ತನಕ ಹೋಗೋಣ. 1, 2 ಆದರೂ ಬೇಕು, ಯಾಕಂದ್ರೆ ಫುಟೇಜ್ ಅಷ್ಟಿದೆ, ಅದನ್ನು ಬಳಸ್ಕೋಬೇಕು, ಅಷ್ಟು ಇದು ಮಾಡಿ ಶೂಟ್ ಮಾಡಿ. ಹೌದು. ಬಟ್ ಸುಬುಧೇಂದ್ರ ತೀರ್ಥರು ಏನು ಹೇಳೋದು, ಬೇಕಾದ್ರೆ ಫಸ್ಟ್ ಸಾಂಗ್ ಅವರೇ ನೋಡಿರ್ತಾರಲ್ಲ ಕೂತ್ಕೊಂಡು, ಅವ್ರದ್ದು ಎಲ್ಲರಿಗೂ ತೋರ್ಸಕ್ ಮುಂಚೆ ನೀವು ಅವ್ರಿಗೆ ತೋರಿಸ್ತೀರಾ. ಏನು ರಿಯಾಕ್ಷನ್, ಏನು ಕರೆಕ್ಷನ್ಸ್ ಹೇಳಿದ್ರ? ಆ್ಯಕ್ಚುಲಿ ಫುಲ್ ಫುಟೇಜಸ್ ನೋಡಿಲ್ಲ, ನಾನು ಹೇಳಿದೆ ಆಫೀಸಿಗೆ ಬಂದಿದ್ರು, ರಫ್ ಒಂದಿತ್ತು, ಅವಾಗ ಲಿರಿಕ್ಸ್ ಮ್ಯಾಚ್ ಆಗ್ತಾನೆ ಇರಲಿಲ್ಲ, ನಾನು ಹೇಳಿದೆ. ಅದಾದ್ಮೇಲೆ ನಾನು ಕೂತ್ಕೊಂಡು ಬೆಳಗಿನ ಮಧ್ಯಾಹ್ನ ತನಕ ಕೂತ್ಕೊಂಡು ಅದನ್ನು ಕರೆಕ್ಷನ್ಸ್ ಮಾಡಿ ಹಿಂಗೆ ಬರಬೇಕು. ನನಗೂ ಎಡಿಟರ್ಗೂ ತುಂಬ ಸಲ ತಗೋಫೋರ್ತಾರೆ, ಇಲ್ಲ ಅವ್ರು ಸೀನಿಯರ್ ಎಡಿಟರ್, ನಾನು ಹಿಂಗೆ ಹೇಳೋದು ಅವ್ರಿಗೆ, ನಾನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಆದರೂ ಪಾಪ ಅವರು ನೀವು ಹೇಳಿ, ನೀವು ಹೆಂಗೆ ಬೇಕು ಹೇಳಿ, ನೀವು ಯಾಕೆ ಭಯ ಪಡ್ತಾರೆ ಹೇಳಿ. ಸೊ ದೆನ್ ಅದು ಬಂತು. ಸೊ ಆಗ ರಫ್ ತೋರಿಸಿದ್ದೆ ಅವ್ರಿಗೆ, ಶ್ರೀಗಳಿಗೆ ರಫ್ ತೋರಿಸಿದ್ದೆ. ಅವರು ಪರವಾಗಿಲ್ಲ, ನನಗೆ ನಂಬಿಕೆ ಇದೆ ನೀವು ಮಾಡ್ತೀರಾ ಅಂತ. ಎಂಡ್ ಆಫ್ ದ ಡೇ ಅವತ್ತು ಮಂತ್ರಾಲಯ ಎದುರುಗಡೆ ತೋರಿಸ್ಬೇಕಾದ್ರಂತೂ ಇಲ್ಲ ನೋಡಿರಲಿಲ್ಲ. ಸೊ ಅವ್ರಿಗಂತೂ ತುಂಬ ಖುಷಿ ಆಯಿತು. ಸೊ ಡಾಕ್ಯುಮೆಂಟ್ಸು ಅಷ್ಟೇ, ಏನು ಅವರಿಗೆ ಅಷ್ಟು ಐಡಿಯಾಸ್ ಇರಲ್ಲ, ಏನೋ ಡಾಕ್ಯುಮೆಂಟ್ಸ್ ಮಾಡ್ತೀವಿ ಗುರುಗಳೇ, ಈ ಥರ ಒಂದು ಡಾಕ್ಯುಮೆಂಟ್ಸ್ ಮಾಡಿ ಏನು ಮಾಡಿದ್ರು ಒಳ್ಳೇದಾಗಲಿ, ನೀವು ಒಳ್ಳೇದು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಕೊಂಡೇ ಅವರು ಅವತ್ತಿನ ಆಶೀರ್ವಾದ ಕೊಟ್ಕೊಂಡ್ಬಂದರು. ನನಗೆ ಅದಾದಮೇಲೆ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ತುಂಬ ಖುಷಿಯಾದರು, ನನಗೆ ಅದೇ ಬೇಕಿತ್ತು, ತುಂಬ ಅಂದರೆ ತುಂಬ ಖುಷಿಯಾದರು. ಅದಕ್ಕೊಂದು ಚೆನ್ನಾಗಿ ಹೆಸರಿಡ್ತೀರಾ, ಮಂತ್ರಾಲಯದ ಕಳಶ. ತುಂಬ ಒಳ್ಳೆಯ ಹೆಸರು ಅದು, ಅಂದರೆ ಕಳಶಪ್ರಾಯವಾಗಿ ಸುಬುಧೇಂದ್ರ ತೀರ್ಥರಿದ್ದಾರೆ. 100%. ಯಾಕೆಂದರೆ ಆ ಡಾಕ್ಯುಮೆಂಟ್ಸಲ್ಲಿ ಇದೆ ಎಲ್ಲ ಅವರು ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತಿನ ಮಂತ್ರಾಲಯ, ಹೌದು, ಇವತ್ತಿನ ಮಂತ್ರಾಲಯ. ಸೊ ಅದು ಮಂತ್ರಾಲಯ ಅಂತ ಬಂದಿತ್ತು. ನನ್ನ 2-3 ಹೆಸರು, ಮಂತ್ರಾಲಯದ ಕಿರೀಟ, ಮುತ್ತು, ಆ ಥರ ನೋಡ್ಕೊಂಬರ್ತಿದೆ. ಬೇಡ ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿಕೊಂಡು ಮಂತ್ರಾಲಯದ ಕಳಶ ಅಂತ ಇಟ್ಟೆ. ಅದು ಇಟ್ ಈಸ್ ವಂಡರ್ಫುಲ್ ಆಗಿ ಅದಕ್ಕೆ ಮ್ಯಾಚ್ ಆಗಿದೆ ಅಂತ ಅನಿಸುತ್ತೆ. ಚೆಕ್ ಮಾಡ್ತಿದ್ದೆ, 3 ಲಕ್ಷ ಹತ್ತತ್ರ. ಅಂದರೆ ಜನ ನೋಡ್ತಿದ್ದಾರೆ ಈ ಹಾಡನ್ನು, ಜನ ಹುಕ್ ಹಾಕ್ತಿದ್ದಾರೆ, ಒಂದು ಕ್ಯಾಚಿ ಟ್ಯೂನ್ ಅಂತ. ನಿಮ್ಮ ಹಾಡೆ ನೀವು ಗುನುಗ್ತಿದ್ದೀರಿ 100%. ಅದು ನನ್ನ ಟೀಸರಲ್ಲೇ ನಾವು ಕಾರಲ್ಲಿ ಮಂತ್ರಾಲಯಕ್ಕೆ ಬರ್ಬೇಕಾದ್ರೆ ಕೇಳಿಸ್ಕೊಂಡೇ ಬರ್ತಾ ಇದ್ವಿ. ಇವತ್ತು ಅದು ಎಲ್ಲರ ಜನರು ಮನಸ್ಸಿಗೆ ತಲುಪಿದೆ, 3 ಲಕ್ಷ ಆಗಿದೆ. ಆ್ಯಂಡ್ ಅದು ಲೈಫ್ ಟೈಮ್ ಅನ್ಕೋತೀನಿ ನಾನು. ಪಾಯಿಂಟ್ ಲೈಫ್ ಟೈಮ್ ಜನ್ಸಿಗೆ ಇಷ್ಟ ಆಗುವ, ಏನಂತಾರೆ ಅದಕ್ಕೆ, ಈ ಮಾಡರ್ನ್ ಟ್ರೆಂಡ್ ವಿತ್ ಕಲ್ಚರಲ್ ಬ್ಲೆಂಡ್ ಅಂತೀವಲ್ಲ, ಈ ಟ್ರೆಂಡ್ಗೂ ಇಷ್ಟ ಆಗಬೇಕು ಮತ್ತು ಅಲ್ಲೊಂದು ಕಲ್ಚರ್ ಇರಬೇಕು ತುಂಬ ಚೆನ್ನಾಗಿ ಅಂತ. ಆ ಥರದ ಟ್ಯೂನಿಂಗ್ ಕೊಟ್ಟಿದ್ದೀರಿ ಆ್ಯಕ್ಚುಲಿ. ಆ್ಯಂಡ್ ಅದೊಂದು ಕಾನ್ಷಿಯಸ್ ಎಫರ್ಟು, ಅದು ರೀಚ್ ಆಗಿದೆ ಅಂತ ಅನಿಸ್ತದೆ. ಸೊ ನಾಗಾರ್ಜುನ ಶರ್ಮಾ ಲಿರಿಕ್ಸ್ ಬರೆದಿರೋ ಟೈಮಲ್ಲಿ ಅವನು ಪ್ರೆಸ್ ಮೀಟಲ್ಲಿ ಹೇಳ್ತಿದ್ರು ಅವರು, ನಾನು ಮಂತ್ರಾಲಯ, ಅದೇನೋ ಚಾಮರಾಜಪೇಟೆ ಯಾವುದೊಂದು ಮಂತ್ರಾಲಯ ಮಠ ಬರೋದು, ನಾನು ಫೋನ್ ಮಾಡುವಾಗ ಅವರು ಎದುರುಗಡೆ ಇದ್ರಂತೆ. ಸೊ ನೆಕ್ಸ್ಟ್ ಹಿಂಗೆ ಫೋನ್ ಆಗ್ತಾಯಿನಿ, ರಾಯರ ಮಠ ಎದುರುಗಡೆ ಇದೆ. ಸೊ ನೀವು ಫಸ್ಟ್ ಕಾಲಲ್ಲೇ ನಾನು ಇವತ್ತು ರಾಯರೇ ಫೋನ್ ಮಾಡಿಸಿದ್ದು ಅಂದ್ಕೊಂಡು ಓಕೆ ಅಂತ ಹೇಳಿದೆ ಅಂತೇಳಿ. ಅವ್ರದ್ದು ತುಂಬ ಹಾಡು ಸೂಪರ್ ಹಿಟ್ ಆಗಿದೆ. ಸೊ ನಾನು ಅದು ಕೇಳ್ತಾ ಇದ್ದೆ, ಕೆಲವು ಆಫೀಸ್ ಬಂದು 1 hour ಕೂತ್ಕೊಂಡಿದ್ವಿ ನಾವು. ನೀವು ಹೆಂಗೆ ಬರೀತೀರಾ, ಯಾವ ರೀತಿ ಬರೀತೀರಾ? ನನಗೆ ಬರುತ್ತೆ, ನಾನು ಬರೀತೀನಿ ಅಂತ ಹೇಳಿದ್ರು. ಸೊ ಲಿರಿಕ್ಸು ಇವತ್ತು ತುಂಬ ಜನರಿಗೆ ಇಷ್ಟ ಆಗಿದೆ. ಯಾವುದು ಫಸ್ಟ್ ಲೈನ್ ಯಾವ್ದು ಬರೆದಿದ್ದು? ಅದೇ ಲೈಕ್ ಇದು ನಿಮ್ಮ ಅಯ್ಯ ಅಂತ ಅಯ್ಯ ಟೀಸರಲ್ಲಿ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಆಯ್ತಾ, ಅದು ಹಾಡ್ಬಿಟ್ಟು ಬನ್ನಿ ಗುರುರಾಯ ಅಂತ ಬರ್ದ್ರಲ್ಲ, ಅದು ಆ್ಯಕ್ಚುಲಿ ಅಜನೀಶ್ ಅವರು ಲೈನ್. ಅದು ಬನ್ನಿ ಗುರುರಾಯ ಅದು ಅಜನೀಶ್ ಅವ್ರ ಲೈನು. ಸೊ ಅದಾದ ಮೇಲೆ ಬಾಕಿದೇನಿದೆ ಎಲ್ಲ ನೆಕ್ಸ್ಟ್ ಅಯ್ಯ ಅಂತ ಕಂಟಿನ್ಯೂ ಆಗುತ್ತೆ. ಅದು ಹೌದು, ಅಯ್ಯ ಅಂತ ಕಂಟಿನ್ಯೂ ಆಗ್ಬಿಟ್ಟು ಅದನ್ನು ಕಂಟಿನ್ಯೂ ಹಾಕ್ಕೊಂಡು ಬಾಕಿ ಎಲ್ಲ ನಮ್ಮ ಲಿರಿಕ್ಸ್ ರೈಟ್ರೇ ಮಾಡಿದ್ದಾರೆ. ನೀವು ಹಾಡಲ್ವಾ? ಇಲ್ಲ, ಯಾಕಂದ್ರೆ ಹಾಡಿದ್ರೆ ಎಲ್ಲರೂ ಓಡೋಗ್ಬಿಡೋದು. ಅಲ್ಲ, ಹಾಡದವ್ರಿಗೂ ಹಾಡಿಸೋ ಹಾಗೆ ಮಾಡ್ತಿದ್ದೀರಿ, ಆ ಥರದ್ದು ಟ್ಯೂನ್ ಅದು. ಹೌದು, ಈಗ ಅದು ಕೇಳಿ ಪಾಸ್ ಮಾಡಲ್ಲ ಯಾರು. ಹೌದೌದು, ಅಂದ್ರೆ ಅಷ್ಟು ಚೆನ್ನಾಗಿ ಕಿವಿಗೆ ಇಷ್ಟ ಆಗುತ್ತೆ, ಕೇಳಬೇಕು ಅಂತ ಅನ್ಸುತ್ತೆ. ಅದಂತೂ ನಿಜ. ನಾನಲ್ಲಿ ದೊಡ್ಡ ಪರದೆ ಮೇಲೆ ಹಾಕಿದಾಗ್ಲೂ, ಮೊನ್ನೆ ಚಿಕ್ಕ ಪರದೆ ಮೇಲೆ ಹಾಕಿದಾಗ್ಲೂ ಎದುರುಗಡೆ ಕೂತಿರೋರು ಕಣ್ಣಲ್ಲಿ ನೀರು ಬರುತ್ತೆ. ಹೌದೌದು, ನಿಜವಾಗ್ಲೂ. ಯಾಕೆಂದರೆ ನನಗೆ ಆ್ಯಸ್ ಎ ಸಪೋರ್ಟಿವ್ ಫಸ್ಟಿಂದ ಅಂತ ಹೇಳಿದರೆ ಲವ್ಲಿ ಸ್ಟಾರ್ ಪ್ರೇಮ್ ಅವ್ರ ಬಗ್ಗೆ ಹೇಳಲೇಬೇಕು. ಪಾಪ ಅವರು ಒಂದು ಅದರಲ್ಲಿ ಫಸ್ಟ್ ಮಾತಾಡ್ತಾರೆ, ಪೂಜ್ಯಾಯ ರಾಘವೇಂದ್ರ ಅಂತ ಅವ್ರದ್ದು ಬರುತ್ತೆ.
ತುಂಬ ಬೇರೆ ಬೇರೆ ಭಾಷಿಕರು ಇರ್ತಾರಲ್ಲ, ಬಹುಶಃ ಇಷ್ಟೊತ್ತು ಬಂದಿರುತ್ತೆ ಒಂದು ಡಿಮ್ಯಾಂಡ್, ಸರ್ ಬೇರೆ ಭಾಷೆಯಲ್ಲಿ ಮಾಡಿ ಸರ್ ಇದನ್ನ ಅಂತ. ಆ್ಯಕ್ಚುಲಿ 100%. ನನಗೆ ಶನಿ ಶಿಂಗ್ನಾಪುರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ತುಂಬ ಒಳ್ಳೆ ಸೊ ಹಾಂ, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮಾರ್ಕೆಟಿಂಗ್ ಖುಷಿ ಅವ್ರು ತೋರಿಸ್ತಾರೆ. ಆ್ಯಕ್ಚುಲಿ ಒಂದು ವಾಯ್ಸ್ ರೆಕಾರ್ಡ್ ಹಾಕಿರ್ತಾರೆ. हिंदी में बहुत लोग भक्त लोग हैं राघवेंद्र स्वामी जी का, आप हिंदी में भी या मराठी में किया तो हम लोग को बहुत अच्छा होता है एंड इधर के बहुत सारे भक्त लोग को मदद होता है ಅಂತೇಳಿ ನಾನು ಗುರುಗಳು ಕೇಳಿಸಿದ್ದೆ. ಸೊ ಗುರುಗಳು ಇದನ್ನು ಫಸ್ಟ್ ರಿಲೀಸ್ ಆಗಲಿ, ನಿಮ್ಮ ಇಷ್ಟ, ಆಮೇಲೆ ಯಾವುದೂ ಮಾಡಿ ಇಲ್ಲ ಅಂತ ಹೇಳಲ್ಲ ಅಂತ. ಸೊ ವಿ ಹ್ಯಾವ್ ಪ್ಲ್ಯಾನ್ ಇನ್ ತೆಲುಗು, ಯಾಕೆಂದರೆ ಕರ್ನಾಟಕ ಆ್ಯಂಡ್ ತೆಲುಗು ರಾಯರು ಎಲ್ಲರಿಗೂ ರಾಯರೇ, ಪ್ರಪಂಚಾದ್ಯಂತರು ಭಕ್ತರಿದ್ದಾರೆ. ಆದರೂ ತೆಲುಗಲ್ಲಿ ನೆಕ್ಸ್ಟ್ ಸೇಮ್ ಏನಿದೆ ಮ್ಯೂಸಿಕಲ್ಲಿ ಲಿರಿಕ್ಸ್ ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ಮಾಡ್ತೀವಿ ಕೂಡ ಅದನ್ನ. ಒಂಥರ ಮಂತ್ರಾಲಯ ನಮ್ಮ ರಾಜ್ಯದಲ್ಲಿ ಇಲ್ಲದೇ ಇದ್ದರೂ ನಮ್ಮ ರಾಜ್ಯದವರು ಎಷ್ಟು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ ಅಂದರೆ, ಯು ಟೆಲ್ ಮಿ, ನೀವು ಆಗಲೇ ಮೆನ್ಷನ್ ಮಾಡ್ತಿದ್ರು ವರ್ಷಕ್ಕೆ 2 ಸರಿ ಹೋಗ್ತಿದ್ದೆ ಹರೀಶ್ ನಾನು ಅಂತ. ವರ್ಷಕ್ಕೆ 2 ಸರಿ ಹೋಗೋದು ಬೇರೆ, ಈ 8 ತಿಂಗಳಲ್ಲಿ 80 ಸರಿ ಹೋಗಿರೋದು ಬೇರೆ. ಹೌದು ಹೌದು, ಕರೆಕ್ಟ್. ವಾಟ್ ಇಸ್ ದ ಡಿಫ್ರೆನ್ಸ್? ಮಂತ್ರಾಲಯ ನಿಮ್ಮ ಕಣ್ಣು ಮುಂದೆ ಹೆಂಗೆ ಅನ್ನಿಸ್ತು? ಅಂದರೆ ನೆಕ್ಸ್ಟ್ ಮನೆ ಅಂತ ಅನ್ನಿಸ್ತು. ಈಗ ಮನೆಗೆ ನಾನು ಅಮ್ಮ ಅಪ್ಪ ಇದ್ದಲ್ಲಿ ಹೋಗ್ತಾ ಇರ್ತೀನಿ, ನಮ್ಮ ಊರಿಗೆ ಮಂಜೇಶ್ವರಿಗೆ ಹೋಗ್ತಾ ಇರ್ತೀನಿ, ನೆಕ್ಸ್ಟ್ ಮನೆ. ಈಗ ಆ್ಯಕ್ಚುಲಿ ಅದು ಲಾಸ್ಟ್ 8 ಮಂತ್ಸ್ ಮೊದಲ ಮನೆ ಆಗ್ಬಿಟ್ಟಿದೆ. ಎಷ್ಟು ಸರಿ ಹೋಗಿದ್ದೀನಿ ಸುಮ್ಮನೆ? 80 ಒಂದು 30-35 ಟೈಮ್ಸ್ ಕಂಟಿನ್ಯೂ ಹೋಗಿದೆ. ನನ್ನ ಜೊತೆ ನನ್ನ ಟೀಮು ಕೂಡ ಬಂದಿದೆ ಎಲ್ಲ. ಪಾಪ 30-35 ಸರಿ ಹೋಗಿರೋದು ನಿಜ, ಬಟ್ ಪ್ರತಿ ಸರಿ ಹೋದಾಗಲೂ ಎಷ್ಟು ದಿನ ಇದ್ರಿ ಅಂತ ಕೇಳಿದ್ರೆ ಮನ್ಸಿಗೆ ಆಗುತ್ತೆ. 3 ಡೇಸ್ ಮಿನಿಮಮ್, 3 ಡೇಸಿಂದ 5 ಡೇಸ್ ಆಗಿದ್ದು ಇದೆ. 3 ಡೇಸ್ ಫಿಕ್ಸ್. ಯಾಕಂದರೆ ಹೋಗಿರ್ತೀವಿ ಒಂದು ದಿವಸ, ಅವತ್ತು ನೈಟು, ನೆಕ್ಸ್ಟ್ ಡೇ ಗುರುಗಳಿಗೂ ಮಾತಾಡೋದು. ಯಾಕಂದ್ರೆ ಇಟ್ ಈಸ್ ಈಸಿ ಅಲ್ಲ. 1,00,000 ಜನ 1 ಡೇ, 50,000 ಜನ ಅವ್ರಿಗಷ್ಟು ಮಂತ್ರಾಕ್ಷತೆ ಕೊಟ್ಟು ಅವ್ರು ಎಷ್ಟು ಟೈರ್ಡ್ ಆಗಿರ್ತಾರೆ. ನಾವು ಹೇಳ್ಬೋದು ಇಟ್ ಈಸ್ ಈಸಿ ಅಂತ, ಇಟ್ ಈಸ್ ಇಂಪಾಸಿಬಲ್. ಯಾಕಂದರೆ ಅಲ್ಲಿ ನಾವು ಹತ್ತಿರ ಇರೋ ಗೊತ್ತಾಗತ್ತೆ ಅವ್ರಿಗೆ ಎಷ್ಟೋ ಜನ ಕಷ್ಟ ಅವರ ಇದನ್ನು ಹೇಳ್ಕೊಂಡು ಬಂದಿರ್ತಾರೆ. ಪ್ರತಿಯೊಬ್ಬರ ಹತ್ರ ಮಾತಾಡಿಸ್ಬೇಕು, ಪ್ರತಿಯೊಬ್ಬರನ್ನು ಕೇಳ್ಕೋಬೇಕು. ಸೊ ಇಟ್ ಈಸ್ ವೆರಿ ಟಫ್. ಅದನ್ನು ಇಟ್ಕೊಂಡು ಅದೇ ರೀತಿ 1, 2, 3 ಅವರ ಅವಕಾಶ ನೋಡ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಬರೋಕ್ಕೆ 2-3 ದಿವಸ ಮಿನಿಮಮ್ ಆಗ್ತಿತ್ತು. ಅಪ್ಪ ಅಮ್ಮನ ಬೆರಳೆ ಹಿಡ್ಕೊಂಡು ಮಂತ್ರಾಲಯಕ್ಕೆ ಹೋದ ದಿನಗಳಿಂದ ಹಿಡಿದು ಈಗ ರಾಯರ ದರ್ಶನ ಆಲ್ಬಮ್ ಮಾಡುವ ತನಕ ಆ ಚೇಂಜಸ್ನ ಗಮನಿಸ್ಕೊಂಡಿರ್ತೀರಾ ನೀವು? ಆ್ಯಕ್ಚುಲಿ ಅಂದರೆ ಅವಾಗ ಹೆಂಗೆ ಬಂದಿದ್ದೆ, ಏನು ನೋಡ್ತಾ ಇದ್ದೆ, ಇವಾಗ ಏನು ಗಮನಿಸ್ತಾ ಇದ್ದೀನಿ? ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ರಾಯರನ್ನೇನೋ ಬೇಡ್ಕೋತಾ ಇರ್ತಾರೆ. ಆ ಮುಖಗಳನ್ನ ನೀವು ತುಂಬ ಅಬ್ಸರ್ವ್ ಮಾಡಿರ್ತೀರ ಈ ಎಲ್ಲ ಹೋದಾಗೆಲ್ಲ. ಹೌದು. ರಘು, ಏನು ಕಾಣಿಸ್ತು, ಏನು ಅನ್ನಿಸ್ತಾ ಇತ್ತು ನಿಮಗೆ? ನಿಮ್ಮಲ್ಲಿ ಏನು ಬದಲಾವಣೆ? ಅಲ್ಲ, ನನ್ನಲ್ಲಿ ಬದಲಾವಣೆ ಅಂತ ಹೇಳೋದಕ್ಕಿಂತ ಅಲ್ಲಿದ್ದು ಕೆಲವರು ಕಾಲಿಲ್ಲದೆ ಇರೋರು, ಕೈ ಇಲ್ಲದೆ ಇರೋರು. ಸೊ ನಾವು ಆ್ಯಕ್ಚುಲಿ ಯೋಚನೆ ಮಾಡ್ತೀವಿ, ನಾವೆಲ್ಲ ಪುಣ್ಯವಂತರು. ಅಟ್ಲೀಸ್ಟ್ ನಮಗೆ ಅಂದರೆ ಏನು ಅಂತ ಅಲ್ಲಿ ಅಂದರೆ ಅಷ್ಟು ರಾಯರನ್ನ ನಂಬ್ಕೊಂಡು ಫೀಲ್ ಮಾಡ್ಕೊಂಡು ಬರ್ತಾರೆ ಕೆಲವರೆಲ್ಲ. ನಾವು ಇವತ್ತಿನ ದಿವಸ ನಮಗೆ ನಾವು ಗುರುಗಳನ್ನು ಹೋಗ್ತೀವಿ, ಯಾರೋ ಅಲ್ಲಿದ್ದು ಒಳಗಡೆ ಪರಿಚಯ ಇರ್ತೀವಿ, ನಾವು ದರ್ಶನ ಮಾಡ್ಕೊಂಡು ಕೆಲವರು ಕ್ಯೂ. ನಾನು ಮೊನ್ನೆ ನಮ್ಮ ಟೀಮ್ಗೆ ನನ್ನ ಶ್ರೀಮತಿಗೆ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ನಾವು ರಿಲೀಸಿಂಗ್ ಮಾಡಿರೋ ಶುಕ್ರವಾರ ಅಟ್ಲೀಸ್ಟ್ ಜನ ಇದ್ದರೂ ಫುಲ್ ಇರಲಿಲ್ಲ. ಅದು ಅವತ್ತು ಮೊಹರಮ್ ಇತ್ತು, ಹಾಲಿಡೇ ಇತ್ತು. ಸ್ಯಾಟರ್ಡೆ ನೋಡ್ತೀನಿ, ನಾನು 1 ನಿಮಿಷ ಹಿಂಗೆ ಯೋಚನೆ ಮಾಡ್ಕೊಂಡು ಆ ಲೈನಲ್ಲಿ 3 ಅವರು 4 ಅವರು. ಸೊ 100% ಅವ್ರಿಗೆಲ್ಲ ಒಳ್ಳೇದಾಗಲಿ. ಆ್ಯಂಡ್ ರಾಯರು ಇದ್ದಾರೆ ಅಂತ ಹೇಳೋದಕ್ಕೆ ಅದೊಂದು ಕಲಿಯುಗದ ಕಾಮಧೇನು ಹೇಳ್ತಾರೆ, 100% ಇದ್ದಾರೆ ಅಂತ ಹೇಳೋದಕ್ಕೆ ಅದು ಮೊದಲ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಾಪ ನೈಟೆಲ್ಲ ಮಲಗಿರ್ತಾರೆ ಎದುರುಗಡೆ. ಸೊ ಇದನ್ನೆಲ್ಲ ನೋಡಬೇಕಾದ್ರೆ ಅಯ್ಯೋ ಅಂತ ಅನಿಸುತ್ತೆ ನಿಜವಾಗ್ಲೂ. ಬಟ್ ಅವ್ರಿಗೆ ಅದು ಅಲ್ಲಿ ಖುಷಿ ಕಾಣ್ತಾರೆ, ರಾಯರ ಹತ್ರ ಹೋದರೆ ಆ ಖುಷಿ ಕಾಣ್ತಾರೆ. ಆ ನೋವಿಗೆ ಒಂದು ಏನು ಹೇಳ್ತಾರೆ ಮದ್ದು ಅಂತ ಹೇಳ್ತಾರಲ್ಲ, ಅದು 100% ಅಲ್ಲಿ ಸಿಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಯಾಕಷ್ಟು ಭಕ್ತಿ ಅನಿಸುತ್ತೆ ನಿಮಗೆ? ಅಂದರೆ ಭಕ್ತಿ ಅವರವರ ನೋವುಗಳಿಗೆ ಅಲ್ಲಿ ಏನಾದರೂ ಒಂದು ಸಿಕ್ಕಿಲ್ಲ ಅಂದರೆ ಅದು ಭಕ್ತಿ ಅಂತೇಳಿ. ಎಲ್ಲ ಕಡೆ ಭಕ್ತಿ ಇರುತ್ತೆ, ಎಲ್ಲ ದೇವಸ್ಥಾನದಲ್ಲೂ, ಎಲ್ಲ ಮಠದಲ್ಲೂ, ಮನೆಯಲ್ಲೂ ಪೂಜೆ ಮಾಡ್ತಾರೆ ದೇವರನ್ನು. ಆದರೆ ರಾಯರಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಾಕ್ಷಿಗಳಿದೆ, ರಾಯರಿದ್ದಾರೆ ಅಂತ ಹೇಳೋದಕ್ಕೆ. ಅದಕ್ಕೆ ಜನರಿಗೆ ಇನ್ನೂ ಜಾಸ್ತಿ ಭಕ್ತಿ ಅಂತ ನನ್ನ ಒಂದು ಅನಿಸಿಕೆ. ನೀವು ರಾಯರನ್ನ ಹೇಗೆ ಫೀಲ್ ಮಾಡ್ತೀರಲ್ವ? ನಾನು ಹೇಳಿದೆಲ್ಲ, ನನ್ನ ಅಮ್ಮ ಹೆರಿಗೆ ನೋವಲ್ಲಿರಬೇಕಾದ್ರೆ ಅಮ್ಮನಿಗೆ ನಂದಾತೆಪ್ಪ ಹಿಡ್ಕೊಂಡು ರಾಯರು ಕಾಣಿಸ್ದಂಗೆ ಆಯಿತು. ಸೊ ಗುರುವಾರ ದಿವಸ ನಾನು ಹುಟ್ಟಿದೆ, ಅದಕ್ಕೆ ಅಮ್ಮ ರಾಘವೇಂದ್ರ ಅಂತ ಹೇಳ್ಬಿಟ್ರು. ನಮಗೆ ಸಣ್ಣದಿರುವಾಗ ನಮಗೆ ಯಾವಾಗ ಬುದ್ಧಿಶಕ್ತಿ ಬಂದು ರಾಘವೇಂದ್ರ ಯಾರು ನಮ್ಗೆ ಅಷ್ಟು ಐಡಿಯಾಸ್ ಇರ್ತಿರಲಿಲ್ಲ. ಅಮ್ಮ ಹೇಳ್ತಿದ್ರು ಈ ಥರ ಗುರುಗಳು ರಾಘವೇಂದ್ರ. ನನ್ನ
ನಮ್ಮ 4 ಜನ ನಾವು, ಅಕ್ಕಂಗೆ ಸ್ವರ್ಣಲತಾ ಅಂತ ಇಟ್ಟಿದ್ದಾರೆ, ತಮ್ಮನಿಗೆ ಸುಬ್ರಹ್ಮಣ್ಯ ಅಂತ ಇಟ್ಟಿದ್ದಾರೆ, ತಂಗಿಗೆ ಶ್ಯಾಮಲಾ ಅಂತ ಇಟ್ಟಿದ್ದಾರೆ. ಸೊ ಒಂಥರ ಅವ್ರದ್ದೊಂಥರ ಡಿಫ್ರೆಂಟ್ ಇದೆ, ನನ್ನೊಂಥರ ಗುರುಗಳ ಹೆಸರು. ಸೊ ಅಲ್ಲಿಂದನೂ ಒಂದು ಅಟ್ಯಾಚ್ಮೆಂಟ್ ನನಗೆ. ಈಗ ರಾಯರ ಹತ್ರ ಹೋದ್ರೆ ಏನೋ ಕೇಳ್ಕೊಂಡ್ ಬರ್ತಾರೆ ಯಾವಾಗಲೂ ಕೂಡ. ಈಗ ಇಷ್ಟು ಸರಿ ಹೋಗಿದ್ದೀರಲ್ಲ, ನಿಮ್ಮ ಬಯಕೆ ಏನಿತ್ತು, ಏನು ಕೇಳ್ತಿದ್ರಿ? ಈ 8 ಮಂತ್ಸಲ್ಲಿ ಇದೊಂದು ಚೆನ್ನಾಗಿ ಸಕ್ಸಸ್ ಆಗಲಿ ಅಂತಲೇ ಬಯಕೆ ಇತ್ತು. ಸಕ್ಸಸ್ ಆಗಲಿ, ಒಂದು ಎಲ್ರಿಗೂ ಒಳ್ಳೆ ರೀಚ್ ಆಗಲಿ ಅಂತ, ಏನೂ ಒಂದು ತೊಂದರೆ ತಕರಾರು ಇಲ್ಲದೆ ನೀಟಾಗಿ ಒಂದು ರಿಲೀಸ್ ಆಗಲಿ ಅಂತ ಇತ್ತು. ರಾಯರ ಮುಂದೆ ಕರ್ಸ್ಕೋತಾರೆ, ನೀವು ಪ್ಲಾನ್ ಮಾಡಿದ್ರು ಹೋಗೋಕ್ಕಾಗಲ್ಲ. ಹೌದು, ನೀವು ಎಷ್ಟೋ ಸರಿ ಮಿಸ್ ಆಗ್ತಿರುತ್ತೆ ತುಂಬ ಜನರಿಗೆ. ಅಂಥವ್ರಿಗೆ ಏನು ಹೇಳೋಕೆ ಬಯಸ್ತೀರಿ? ಮೊನ್ನೆ ಯಾರೆಲ್ಲ ಬಂದಿಲ್ವೋ ಕರೆದು ಅವ್ರನ್ನ ರಾಯರ್ ಕರ್ಸ್ಕೊಂಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಂಗಂದ್ರೆ ಅಲ್ಲ, ನೀವು 1 ವಾರ ಮೊದಲು ಹೋಗಿದ್ರಿ. ಸೊ ಕೆಲವರು ಎಷ್ಟೋ ತಿಂಗಳಿಂದ ಬಂದೆ, ಕೆಲವರು ಹೋಗೇ ಇಲ್ಲ. ನಾನು ಅವ್ರು ಕರೆದು ಬನ್ನಿ, ಇದೊಂದು ರಾಯರ ಕಾರ್ಯಕ್ರಮ, ಒಂದು ದರ್ಶನನೂ ಆಗುತ್ತೆ ನಿಮಗೆ, ಎಲ್ಲನೂ ಒಂದು ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ ಅಂತ. ಅವ್ರು ಬಂದಿಲ್ಲ ಪಾಪ. ಅವ್ರು ತುಂಬ ಅವ್ರದ್ದೇ ಆದ ಕಮಿಟ್ಮೆಂಟ್ಗಳಿರುತ್ತೆ, ಕೆಲವ್ರಿಗೆ ಮನೆಯಲ್ಲಿ ಬರದೇ ಇರುವಂಥ ಸನ್ನಿವೇಶಗಳಿರುತ್ತೆ, ಅದೆಲ್ಲ ಇರುತ್ತೆ. ಸೊ ಹಂಗೆ ಬಂದಿರಲ್ಲ. ಬಟ್ ಯಾರೆಲ್ಲ ಬಂದಿಲ್ಲ, ಇನ್ನೊಂದ್ಸಲ ಹೋಗಿ ರಾಯರ ದರ್ಶನ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಯಾರೋ ಒಬ್ಬ ವ್ಯಕ್ತಿಯ ಸಕ್ಸಸ್ ಇದೆಯಲ್ಲ, ಆ ಸಕ್ಸಸ್ ಹಿಂದೆ ತುಂಬ ಜನ ಕೆಲಸ ಮಾಡಿರ್ತಾರೆ. ಅದಕ್ಕೆ ನಾನು ಹೇಳಿದ್ದು, ಒಂದು ಯಶಸ್ಸಿನ ಯೋಜನೆಯ ಹಿಂದೆ ಒಂದು ಕಥೆ ಇರುತ್ತೆ, ಆ ಕಥೆಗಳ ಹಿಂದೆ ರಾಯರ ಕೃಪೆ ಇರುತ್ತೆ ಅಂತ. ನಿಮ್ಮ ಟೀಮ್ ಇದೆಯಲ್ಲ, ಇಟ್ಸ್ ಡೈನಮಿಕ್ ಟೀಮ್. ಐ ಥಿಂಕ್ ನಿಮಗೆ ದೊಡ್ಡ ಬಲ ಅದು ಅನ್ಸುತ್ತೆ ಯಾವಾಗಲೂ. 100%. ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಂತ ಹೇಳೋ ವಿಚಾರನೇ ಇಲ್ಲ. ಎಲ್ಲರೂ ಸಪೋರ್ಟ್. ಅಂದರೆ ಇದು ಈ ಒಂದು ರಾಯರ ದರ್ಶನ ಆಲ್ಬಮ್ಗೋಸ್ಕರ ಯಾರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿಲ್ಲ. ಈಗ ಟೀಮ್ ಅಂತ ನೋಡಿದ್ರೆ ಮೈನ್ ಹೆಡ್ಡಲ್ಲಿ ಖುಷಿ, ಅದರಿಂದ ನನ್ನ ದೊರೆ ಈಸ್ ಎಡಿಟಿಂಗ್, ಅವನು ಅಷ್ಟೇ, ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಅಜಯ್ ಆಗಿರ್ಬೋದು, ಪ್ರತಿಯೊಬ್ಬ, ಆ್ಯಂಡ್ ನನ್ನ ಶ್ರೀಮತಿಯವರಂತೂ ಫುಲ್ ಫ್ಲೆಜ್, ಗೊತ್ತಿರ್ಬೋದು ನಿಮಗೆ, 24 hours ಇಂಟು ನಮ್ಮ ಜೊತೆ ಇರೋರು. ಇದಕ್ಕೆ ಕಷ್ಟ ಆಗತ್ತಾ, ಇದಕ್ಕೆ ಕಷ್ಟ, ಓಕೆ ಡನ್, ನೀನು ಅವ್ರ ಹತ್ರ ಕೇಳು, ಅಟ್ಲೀಸ್ಟ್ ಸಪೋರ್ಟ್ ಸಿಗುತ್ತೆ, ಆ ಥರ ಎಲ್ಲ ರೀತಿಯಲ್ಲಿ ಶೀ ಸಪೋರ್ಟ್. ಆ್ಯಂಡ್ ಓವರಾಲ್ ಎಲ್ಲರೂ ನನಗೆ ಈ ಇದಕ್ಕೆ ಹಗಲು ರಾತ್ರಿ ಅಂತ ನೋಡದೆ ನನ್ನ ಜೊತೆ ಇದ್ದರು. ಈಗ ಈ ಸಾಂಗು ಎಲ್ಲಿ ನೋಡ್ಬೋದು ನಾವು? ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲಲ್ಲಿ. ಲಕ್ಷ್ಮೀ ಗಣೇಶ್ ಯೂಟ್ಯೂಬ್ ಚಾನಲ್, ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಈ ಸಾಂಗ್ ಪಾಪಪ್ ಆಗುತ್ತೆ. ಆ್ಯಕ್ಚುಲಿ ಹೇಳ, ನೀವು ಯೂಟ್ಯೂಬ್ ಯೂಸ್ ಮಾಡೋರಿದ್ರೆ ನೀವು ಸರ್ಚ್ ಮಾಡೋದು ಬೇಕಾಗಿಲ್ಲ, ಆಟೋಮೆಟಿಕಾಗಿ ಪಾಪಪ್ ಆಗ್ತಾ ಇದೆ. ಈಗ ಟ್ರೆಂಡಿಂಗಲ್ಲಿ. ಎಸ್ 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 ಹಂಗೆ ಕೂರಿಸೋದ್ರಿ, ಕಾಡಿಸೋದ್ರಿ ನಮಗೆ ಆ್ಯಕ್ಚುಲಿ. ಬಿಕಾಸ್ ಈ ಕಾಡುವ, ನಾನಾಗಲೇ ಅಣ್ಣವರ ಧ್ವನಿಯಲ್ಲಿರುವ ಹಾಡುಗಳನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಟಾಪ್ 4, ಟಾಪ್ 5 ರಾಯರ ಹಾಡು ಅಂದಾಗ ಇದು ಸೇರ್ಕೊಂಡ್ಬಿಡ್ತೇನೋ ಅಂತ ಅನಿಸ್ತಾ ಇದೆ. ಆ್ಯಂಡ್ 100%. ಆ್ಯಂಡ್ ನಮ್ಮ ಕರಿಬಸವ ಕೂಡ ಒಂದು ಸಾಂಗ್ ಹಾಡಿದ್ದಾನೆ. ಒಂದೇ ಒಂದು ಪಿಚ್. ಹೌದು, ದಟ್ ಈಸ್ ಒಂಥರ ಆ ಧ್ವನಿನೇ ಬೇರೆ. ಹೇಳ್ತೀವಲ್ಲ, ದೇವರು ಒಬ್ಬೊಬ್ರಿಗೂ ಒಂದೊಂದು ರೀತಿ ಏನೋ ಒಂದು ಪವರ್ ಕೊಟ್ಟಿರ್ತಾರೆ ಅಂತ. ಅವನು ಬಂದಿದ್ದ ಪಾಪ. ಅವನು ಬಂದು ಆ್ಯಕ್ಚುಲಿ ಸ್ಟೇಜಲ್ಲಿ ಒಳ್ಳೆ ಒಂದು ಆ ಪರ್ಫಾರ್ಮ್ ಮಾಡಿದ ಆ ಸಾಂಗ್ಗೆ. ಅದು ತುಂಬ ಜನರಿಗೆ ಇಷ್ಟ ಆಗಿದೆ. ಅದರ ಗುರುಗಳು ಅವ್ರಿಗೂ ಅಲ್ಲಿ ಬ್ಲೆಸ್ಸಿಂಗ್ ಮಾಡಿದ್ರು. ಸೊ ಆಟೋಮೆಟಿಕ್ಲಿ ಇಟ್ ಈಸ್ ವಂಡರ್ಫುಲ್ ಈವೆಂಟ್ ಆ್ಯಂಡ್ ಆಲ್ಬಮ್ ಸಾಂಗ್ ಅಂತ. ರಘು ಭಟ್ ಅಂದರೆ ನಾನು ಇದುವರೆಗೆ ಕಂಡದ್ದು ಒಬ್ಬ ಮಾಧ್ಯಮ ಮಿತ್ರರಾಗಿ, ಪತ್ರಕರ್ತರಾಗಿ, ಆಮೇಲೆ ಒಬ್ಬ ಸಂಘಟಕನಾಗಿ ಒಂದು ಕಂಪನಿ ಮಾಡಿದ್ರಿ. ಅಫ್ಕೋರ್ಸ್ ಪ್ರೊಡಕ್ಷನ್, ನಿರ್ಮಾಪಕರಾಗಿ, ಬೀಯಿಂಗ್ ಎ ಸ್ಪೋರ್ಟ್ಸ್ ಪರ್ಸನಾಲಿಟಿ, ಕ್ರಿಕೆಟರ್ ಆಗಿ, ಈಗ ನಿರ್ದೇಶಕರಾಗಿ, ಬಕೆಟ್ ಲಿಸ್ಟಲ್ಲಿ ರಾಯರ್ಗೆ ಇನ್ನೇನು ಅಪ್ಲಿಕೇಶನ್ ಹಾಕಿದಿರಿ ಹೇಳಿ? ಏನಿಲ್ಲ, ಅದೇ ಮುಂದೆ ಈ ಥರ ಯಾವುದಾದ್ರು ಒಳ್ಳೆ ಪ್ರಾಜೆಕ್ಟ್ ಸಿಗಲಿ, ಎಲ್ಲರೂ ನನ್ನ ಜೊತೆ ಮುಂದೆ ಹೋಗೋಣ, ಜೊತೆಗೆ ಮುಂದೆ ಹೋಗೋಣ, ಆ ಥರ ಒಂದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಡಿಸಿ ಅಂತ ರಾಯರ್ ಹತ್ರ ಕೇಳಿದ್ದೀನಿ. ಆ್ಯಂಡ್ ನನಗೆ ಅನಿಸುತ್ತೆ ರಾಯರ್ ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ ಅಂತ. ಯಾಕೆಂದರೆ ರಾಯರ್ಗೆ ಹತ್ರ ಇದ್ದಾರೆ ಅಂತ. ಎಲ್ಲರೂ ರಾಯರ್ಗೆ ಹತ್ರ. ಈಗ ಇದೆಲ್ಲ ಮಾಡಿದ್ಮೇಲೆ, ಮಂತ್ರಾಲಯದ ಜೊತೆ ಈ ಸಂಬಂಧ ಇದ್ದ ಮೇಲೆ ಈಗ ಅನ್ಸುತ್ತೆ ಒಂಥರ ನಾನೆಲ್ಲೋ ಹತ್ರ ಇದ್ದೀನಿ ಅಂತ ಫೀಲ್ ಆಗುತ್ತಾ? ಅದು ಮೊದಲಿನೂ ಹೇಳ್ತೀವಲ್ಲ, ಹೇಳ್ತೀನಿ, ನನಗೊಬ್ರು ರಾಯರು ನಿಮಗೊಬ್ರು ರಾಯರು ಅಂತಲ್ಲ, ಎಲ್ರಿಗೂ ರಾಯರೇ. ಸೊ ಎಲ್ರಿಗೂ ಅದು ಆಟೋಮೆಟಿಕ್ಲಿ ಅಲ್ಲಿ ಹೋಗಿ ಒಂದು ಪ್ರೇ ಮಾಡಿದ್ಮೇಲೆ ರಾಯರಿದ್ದ ಅಂತ ಅನಿಸುತ್ತೆ ನನಗೆ. ಗುರುಗಳದೊಂದು ಬ್ಲೆಸ್ಸಿಂಗ್ ಇದೆ ಅನಿಸುತ್ತೆ. ಯಾಕಂದ್ರೆ ಮೊನ್ನೆ ಬರ್ಬೇಕಾದ್ರೆ ಹೇಳ್ತಿದ್ರು ಲಾಸ್ಟಿಗೆ ಸುಬುಧೇಂದ್ರ ಶ್ರೀಗಳು. ಸೊ ಇನ್ನು ಮುಂದೆ ತುಂಬ ಒಳ್ಳೇದಾಗತ್ತೆ, ಇದಕ್ಕಿಂತ ಮುಂಚೆನೂ ಒಳ್ಳೆ ಆಗಿದೆ, ಇನ್ನೂ ಒಳ್ಳೆ ಈ ಥರ ಕಾರ್ಯಗಳು ಮಾಡ್ತಾ ಇರಿ ನೀವು ಅಂತ ಒಂದು ಆಶೀರ್ವಾದ ಮಾಡೋದು. ಅದು ನಂಗೆ ತುಂಬ ಇಷ್ಟ ಆಯಿತು. ಡೌನ್ ದ ಲೈನ್ 2026 ಈ ಆಲ್ಬಮ್ ರಿಲೀಸ್ ಆಯಿತು. ಇನ್ನು 10 ವರ್ಷ ಅಂತ ಇಟ್ಕೊಳ್ಳೋಣ, ಅಂದರೆ 2036 ಅಂತ. ರಾಯರ ದರ್ಶನದ ಬಗ್ಗೆ ಇನ್ನು 10 ವರ್ಷ ಆದಮೇಲೂ ಹರೀಶ್ ಜನ ಇದನ್ನು ನೆನಪಿಸ್ಕೊಂಡೇ ನೆನಪಿಸ್ಕೋತಾರೆ ಅಂತ ನಿಮಗನ್ನಿಸುವಂಥ
ಅಂಶ ಏನು? ಅಂದರೆ ಇವಾಗಿನ ಟ್ರೆಂಡಲ್ಲಿದೆ ಒಂದು, ಆ್ಯಂಡ್ ರಾಯರ ಬಗ್ಗೆ ಒಂದು ಡಿಫ್ರೆಂಟಾಗಿ ನಾವು ತೋರಿಸಿದ್ದೀವಿ. ಯಾಕಂದರೆ ನಾನು ರೀಸೆಂಟಾಗಿ ಸರ್ಚ್ ಮಾಡಿದೆ ಕೂತ್ಕೊಂಡು ಯೂಟ್ಯೂಬಲ್ಲಿ, ಎಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ವಿಡಿಯೋ ಆಲ್ಬಮ್ ಡೆವೋಷ್ನಲ್ ಆರ್ ಟೆಂಪಲಿಗೆ ಸಂಬಂಧಪಟ್ಟ ಒಂದು ಗುರುಗಳು ಒಂದು ಅದರಲ್ಲಿ ಲೈಕ್ ಅಭಿನಯ ರೀತಿಯಲ್ಲಿ ನೀವೀಗ ಆವಾಗ ಹೇಳ್ದಂಗೆ ಆ ರೀತಿ ಆಲ್ಬಮ್ ಸಾಂಗ್ ಎಲ್ಲೂ ಬಂದಿಲ್ಲ ಆಲ್ ಓವರ್ ದ ಇಂಡಿಯಾ. ಸೊ ನಮ್ಮದೇ ಫಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದು 100% 10 ವರ್ಷ ಆದರೂ 20 ವರ್ಷ ಆದ್ರೂ ನೆನಪಿಡುವಂಥ ಒಂದು ಸಂಗತಿ. ನಾವು ಹುಟ್ಟಿದವರು ಪ್ರತಿಯೊಬ್ಬರು ಕೂಡ ಭೂಗೋಳ ಸೇರ್ತೀವಿ, ಬಟ್ ಆಗ್ಲೇಬೇಕಲ್ಲ ಯಾರೇ ಒಬ್ಬರು. ಆದರೆ ಇತಿಹಾಸ ಸೇರೋರು ಕೆಲವರು ಮಾತ್ರ. ಯಾರು ಅಂದರೆ ಅವರು ತಮ್ಮ ಜೀವಿತ ಅವಧಿಯಲ್ಲಿ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಅಂತಾರಲ್ಲ, ಆ ಥರ. ಸೊ ಆ ಅದ್ಭುತ ಕೆಲಸಗಳ ಸಾಲಿನಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಿದ್ದೀರಾ. ಒಳ್ಳೆಯದಾಗಲಿ ಬ್ರದರ್. ಥ್ಯಾಂಕ್ ಯು ರಘು. ಇಟ್ ವಾಸ್ ವಂಡರ್ಫುಲ್. ನನಗೆ ಗೆಳೆಯನಾಗಿ ಮಾತಾಡಿದ್ರು ನನಗೆ ನಿಮ್ಮ ಬಗ್ಗೆ ಅಭಿಮಾನ, ಪ್ರೌಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ನಮ್ಮ ಹರಿಕತೆ ಪಾಡ್ಕಾಸ್ಟ್ ಶೋನ ಅತಿಥಿ ರಾಯರ ದರ್ಶನ ಅಂದರೆ ಮಂತ್ರಾಲಯದ ರಾಯರ ಬಗ್ಗೆ, ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಅದ್ಭುತವಾದಂಥ ಆಲ್ಬಮ್ ಮಾಡಿದ್ದಾರೆ. ಅವ್ರಿಗೆ ವಿಶಸ್ಸನ್ನು, ಶುಭಾಶಯವನ್ನು ಕೋರ್ತಾ ಅವ್ರಿಗೊಂದು ಪ್ರೀತಿಯ ಗೌರವ. ಥ್ಯಾಂಕ್ ಯು ರಘು ಭಟ್. ಥ್ಯಾಂಕ್ಸ್ ಅಲಾಟ್. ಒಳ್ಳೆಯದಾಗಿ. ಮತ್ತೆ ಮುಂದಿನ ಪಾಡ್ಕಾಸ್ಟ್ ಶೋ ಮಗದೊಬ್ಬ ಅತಿಥಿಯ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಸಿಗೋಣ. ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮಸ್ಕಾರ. ರಾಯರಿದ್ದಾರೆ.